ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗಂಡಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯುನಿಬಿ ಕುಕೀಸ್. ಕಾರ್ಯಕ್ರಮ ಶುರು ಮಾಡಬೇಕು. ಮುರಳಿಯವರೇ ಏನ್ ಮಾಡ್ತಾ ಇದ್ದೀರಾ ಕಾರ್ಯಕ್ರಮದಲ್ಲಿ ಅಂತ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಧ್ಯೆ ಗೊತ್ತಿರೋ ಹಾಗೆ ಸುಚಿತ್ರಾ ಅವರ ಬಿರಿಯಾನಿ ಕ್ಯಾಂಪ್ ನಡೀತಾ ಇದೆ. ಬಿರಿಯಾನಿ ಕ್ಯಾಂಪ್ ನಡೀತಾ ಇದೆ ಅಂದ್ರೆ ಒಂದು ಹೊಸ ಬಿರಿಯಾನಿ ತೋರಿಸ್ಬೇಕು ಅಂತ ಗೊತ್ತಾಗಿದೆ ನಿಮ್ಗೆ. ಓಕೆ, ನೋಡೋಣ ಸುಚಿತ್ರಾ ಅವ್ರನ್ನ ಕರೆಸಿ ಯಾವ ಬಿರಿಯಾನಿ ಮಾಡ್ತಾರೆ ಅಂತ ಕೇಳ್ಕೊಳ್ಳೋಣ, ನೋಡ್ಕೊಳ್ಳೋಣ, ಬರ್ಕೊಳ್ಳೋಣ, ಮನೇಲೆ ಮಾಡ್ಕೊಂಡು ತಿನ್ಕೊಳ್ಳೋಣ. ಸುಚಿತ್ರಾ ಅವರೇ ಬನ್ನಿರಿ. ಯಾಕೋ ಬೆಳಗ್ಗೆನೆ ಡಲ್ ಆಗಿದಿರಲ್ಲ, ಯಾಕೆ ಡಲ್ ಅನ್ಸ್ತಾ ಇದೆಯಾ ನಿಮ್ಗೆ? ಏನೋ ಸ್ವಲ್ಪ ನೋಡಿದಾಗ ಅನಿಸ್ತಾ ಇದೆ. ಯಾಕಂದ್ರೆ ನೆನ್ನೆ ಬೇರೆ ಬರ್ತ್ಡೇ ಮಾಡ್ಸಿದೀರಾ ನಮ್ದನ್ನ, ಲಕ್ನೋ ಬಿರಿಯಾನಿನ ತಿನ್ಸಿದೀರಾ ನಮ್ಗೆ. ಇವತ್ತು ಯಾವ ಬಿರಿಯಾನಿ ಮಾಡ್ತಾ ಇದೀರಾ ಹೇಳಿ? ಅದು ನಾರ್ತ್ ಆಯ್ತು, ಇವತ್ತು ಸೌತ್. ಓಕೆ, ಚೆಟ್ಟಿನಾಡು ಚಿಕನ್ ಬಿರಿಯಾನಿ. ಚೆಟ್ಟಿನಾಡು ಚಿಕನ್ ಬಿರಿಯಾನಿ ಏನೇನು ತಂದಿದ್ದೀರಾ ಹೇಳಿ? ಚೆಟ್ಟಿನಾಡು ಚಿಕನ್ ಬಿರಿಯಾನಿ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಜೀರಾ ಅಕ್ಕಿ, ಈರುಳ್ಳಿ, ಟೊಮ್ಯಾಟೊ, ಹಸಿರು ಮೆಣಸಿನಕಾಯಿ, ಮೊಸರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ತೆಂಗಿನಕಾಯಿ ಹಾಲು, ಚಕ್ಕೆ, ಲವಂಗ, ಏಲಕ್ಕಿ, ಕಾಳು ಮೆಣಸು, ಸೋಂಪು, ಪಲಾವ್ ಎಲೆ, ಮೊಗ್ಗು, ನಿಂಬೆ ರಸ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ತುಪ್ಪ, ಉಪ್ಪು, ಎಣ್ಣೆ. ಇಷ್ಟಿದ್ರೆ ಬಿರಿಯಾನಿ ಮಾಡ್ಬೋದಾ? ಹಾಗಿದ್ರೆ ಏನ್ ಕೊಡಿ ಫಸ್ಟ್ ಮಾಡಕ್ ನಿಮ್ಗೆ? ಫಸ್ಟ್ ನಾನು ಒಂದು ಗ್ರೈಂಡ್ ಮಾಡ್ಕೊಂಡು ಒಂದು ಮ್ಯಾರಿನೇಷನ್ ಮಾಡಕ್ಕೆ ಬೋಲ್ ಕೊಡಿ. ಚಿಕನ್ ನ ಮ್ಯಾರಿನೇಟ್ ಮಾಡ್ಬೇಕು. ಸುಚಿತ್ ಅವರು ಬಿರಿಯಾನಿ ಕ್ಯಾಂಪ್ ಅನ್ನ ಮಾಡ್ತಾ ಇದಾರೆ. ಅವಾಗ ಅವ್ರಿಗೆ ಸ್ವಲ್ಪ ಕ್ಯಾಂಪ್ ಮಾಡ್ಬೇಕು ಅಂತ ತಲೆಗೆ ಬಂದ್ಬಿಡುತ್ತೆ. ಇಡ್ಲಿ ಕ್ಯಾಂಪ್, ದೋಸೆ ಕ್ಯಾಂಪು, ಬಿರಿಯಾನಿ ಕ್ಯಾಂಪು. ನೆಕ್ಸ್ಟ್ ಮೊನ್ನೆ ಹೇಳ್ತಾ ಇದ್ರು ಸರ್, ನೆಕ್ಸ್ಟ್ ವೀಕ್ ನಲ್ಲಿ ಮುಳ್ಳಿಯವರೇ ರೊಟ್ಟಿ ತಟ್ಟ ಕ್ಯಾಂಪ್ ಮಾಡ್ಬೋಣ ಅಂತ. ದಯವಿಟ್ಟು ತಟ್ತಾ ಇರೋದೇ ಸಾಕು, ರೊಟ್ಟಿ ಮಾತ್ರ ತಟ್ಟದ್ ಬೇಡ ಅಂತ ಹೇಳ್ಬಿಟ್ಟಿದೀನಿ. ಓಕೆ, ಚಕ್ಕೆ, ಆಮೇಲೆ ಲವಂಗ, ಏಲಕ್ಕಿ, ಆಮೇಲೆ ಮೆಣಸು ಒಂದೆರಡು ಪೌಡರ್ ಮಾಡ್ಕೊಳ್ತಾ ಇದ್ದೀರಾ? ಚಕ್ಕೆ, ಲವಂಗ, ಏಲಕ್ಕಿ. ಇಲ್ಲ ಪೌಡರ್ ಪೇಸ್ಟ್ ಮಾಡ್ತೀನಿ. ಓಕೆ, ಚೆಟ್ಟಿನಾಡಲ್ಲಿ ಅಂತ ಡಿಫ್ರೆನ್ಸ್ ಏನ್ ಬರುತ್ತೆ ಲಕ್ನೋ ಬಿರಿಯಾನಿಗಿಂತ ಇವ್ರಿಗೆ ಏನ್ ಡಿಫ್ರೆನ್ಸ್ ಇದೆ? ಇದೇ ಡಿಫ್ರೆನ್ಸ್ ಖಂಡಿತ ಗೊತ್ತಾಗುತ್ತೆ ನಿಮ್ಗೆ. ಗೊತ್ತಾಗುತ್ತಾ? ಇದೆಲ್ಲ ಗ್ರೈಂಡ್ ಮಾಡಲ್ಲ ಅದ್ರಲ್ಲಿ ನಾವು, ಈರುಳ್ಳಿ ಮಾತ್ರ ಗ್ರೈಂಡ್ ಮಾಡ್ತೀವಿ. ಹಂಗೆ ಹೇಳಿದ್ರೆ ಗೊತ್ತಾಗುತ್ತೆ ನಮ್ಗೆ. ಅಲ್ಲಿ ಮೇಲ್ಗಡೆ ಉದುರಿಸ್ತಾ ಇದ್ವಿ ನಾವು. ನೆನ್ನೆ ಲಕ್ನೋ ಬಿರಿಯಾನಿ ಮಾಡಿದ್ವಿ, ಅವಾಗ ಮೇಲ್ಗಡೆ ಉದುರಿಸ್ತಾ ಇದ್ವಿ. ಇಲ್ಲಿ ಗ್ರೈಂಡರ್ಗೆ ಹಾಕೊಳ್ತಾ ಇದ್ವಿ. ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು. ಓಕೆ, ಆಮೇಲೆ ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ ನೋಡ್ಕೊಂಡು ಹಾಕ್ಬೋದು. ಮತ್ತೆ ರೆಡ್ ಚಿಲ್ಲಿ ಪೌಡರ್ ಹಾಕ್ತೀನಿ ಸ್ವಲ್ಪ. ಓಕೆ, ಸ್ವಲ್ಪ ನೀರ್ ಹಾಕಿ ಹಾಕೊಳ್ಳಿ ಮೇಡಮ್, ಹಾಕೊಳ್ಳಿ. ನೀರ್ ಎಷ್ಟು ಬೇಕಾದ್ರೆ ಹಾಕೋಬಹುದು. ಅದು ಚೆಟ್ಟಿನಾಡು ಬಿರಿಯಾನಿ ನೀರ್ ಹಾಕಲ್ಲ ಅನ್ನಕ್ಕಾಗುತ್ತೆ. ಗ್ರೈಂಡ್ ಮಾಡ್ತೀನಿ, ಪೇಸ್ಟ್ ಮಾಡ್ಕೋತೀನಿ. ಮಾಡಿ. ಅನ್ನಾಗಿನ ಏನು ಇಡಲ್ವಾ ಇದಕ್ಕೆ? ಕುಕ್ಕರ್ ಅಲ್ಲೇ ಮಾಡೋಣ, ಬೇಕಾಗುತ್ತೆ. ಕುಕ್ಕರ್ಲೇ ಮಾಡ್ಬೋದಾ ಇದಕ್ಕೆ? ಓಕೆ, ಒಳ್ಳೇದಾಯ್ತು. ಚಿಕನ್ ಹಾಕ್ತೀನಿ ಈಗ ಮ್ಯಾರಿನೇಷನ್ಗೆ. ಒಳ್ಳೆ ದಪ್ಪ ಪೀಸು, ಒಳ್ಳೆ ಚಿಕನ್ ತಂದಿದ್ದೀರಾ. ಹಾಕಿ ಮೇಡಮ್. ½ kg ಅಷ್ಟಿದೆ ಅನ್ಕೊಂಡಿದ್ದೀನಿ. ಓಹೋ, ಓಕೆ. ನಂತರ ಸ್ವಲ್ಪ ಅರಿಶಿಣದ ಪುಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎವರೆಸ್ಟ್ ಅವರ ಟರ್ಮರಿಕ್ ಪೌಡರ್ ಅನ್ನೇ ನಾವು ಬಳಸ್ತಾ ಇದೀವಿ. ಸಾಕು. ಚಿಕನ್ಗೆ ಸ್ವಲ್ಪ ಯೆಲ್ಲೋ ಕಲರ್ ಜಾಸ್ತಿ ಇದ್ರು ಏನಾಗಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಅದು ಚೆನ್ನಾಗಿ ಕೆಲಸ ಮಾಡುತ್ತೆ ಚಿಕನ್ ಮೇಲೆ. ಹೌದು, ಗ್ರೀನ್ ಪೇಸ್ಟ್ ಏನ್ ಮಾಡಿದೀನಿ ಆಯ್ತು, ಅದನ್ನ ಹಾಕ್ತಾ ಇದ್ದೀನಿ. ಸ್ವಲ್ಪ ಬೇರೆ ತರನೇ ಇದೆ ಇದು ಬಿರಿಯಾನಿ ಅಲ್ವೇ? ಹೌದು, ಚೆಟ್ಟಿನಾಡು ಬಿರಿಯಾನಿ ಬೇರೆ ತರನೇ ಅನಿಸ್ತಾ ಇದೆ ನನಗೆ. ಕುಕ್ಕರ್ ಕೊಡ್ಬೇಕನ್ಸುತ್ತಲ್ಲ ನಿಮ್ಗೆ? ಓಕೆ, ಯೂಶಲಿ ನಾವು ಬಿರಿಯಾನಿ ಅಂದ ತಕ್ಷಣ ಏನ್ ಮಾಡ್ತಾ ಇದ್ವಿ ಅಂದ್ರೆ ಒಂದ್ ಕಡೆ ಅನ್ನ ಮಾಡ್ಕೊಂಡು ಮಿಕ್ಸ್ ಮಾಡ್ತಾ ಇದ್ವಿ. ಇಲ್ಲಿ ಚೆಟ್ಟಿನಾಡು ಬಿರಿಯಾನಿ ಏನಾಗುತ್ತೆ ಅಂದ್ರೆ ನಾವು ಅಕ್ಕಿನ ಮಾಂಸದ ಜೊತೆಗೆ ಹಾಕಿ ಬೇಯಿಸ್ತೀವಿ. ಹೌದು. ಎಸ್, ಏನದು? ಮೊಸರು ಆಯ್ತು. ಎಷ್ಟು? ಒಂದು ಅರ್ಧ ಕಪ್ಪ? ಇಲ್ಲ, ಜಾಸ್ತಿ ಆಗುತ್ತೆ, 1/4 ಕಪ್. ಹುಳಿ ಬಂದ್ಬಿಡುತ್ತಲ್ಲ? ಯಾಕಂದ್ರೆ ಇಲ್ಲಿ ಟೊಮೆಟೊನೂ ಹಾಕ್ತೀವಿ. ಓಕೆ, ಹುಳಿ ಹಾಕ್ತೀವಿ. ಸ್ವಲ್ಪ ಚಿಕನ್ಗೆ ಹಿಡಿಯಷ್ಟು ಉಪ್ಪು ಹಾಕೋಣ. ಆಮೇಲೆ ಸ್ವಲ್ಪ ರೈಸ್ಗೆ. ಎಷ್ಟು ನಿಮಿಷ ನೆನೆಸ್ಬೇಕಾಗುತ್ತೆ ಇದಕ್ಕೆ? ಎಲ್ಲದಕ್ಕೂ ನಾನು ಹೇಳೋದು ಮಿನಿಮಮ್ ½ an hour. ½ an hour ನೆಂದ್ರೆ ಚಿಕನ್ ಮೆತ್ತಿಗಿರೋದು. ಅಲ್ಲ, ಮಸಾಲೆ ಪದಾರ್ಥಗಳು ಹಿಡಿಯುತ್ತೆ. ಜಾಸ್ತಿ ಹೊತ್ತು ನೆನ್ಸ್ಕೊಳ್ಳಿ. ಚೆನ್ನಾಗಿ ಉಪ್ಪು ಖಾರ ಹಿಡಿದ್ಮೇಲೆ ತಿಂದ್ರೆ ಮಜಾ. ಒಂದ್ಸರಿ ಚಿಕನ್ ನ ಇಟ್ಕೊಂಡು ಹಿಂಗ್ ಬಾಯ್ಲಿ ತೆಗೆದ್ರೆ ಕೈಯಲ್ಲಿ ಬರೀ ಮೂಳೆ ಮಾತ್ರ ಇರ್ಬೇಕು, ಕಣ್ ಪೂರ್ತಿ ಬಾಯ್ಲಿ ಇರ್ಬೇಕು. ತಿಂದಿದ್ದೇ ಗೊತ್ತಾಗಬಾರ್ದು, ಅವಾಗಲೇ ಮಜಾ. ಇದನ್ನ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡ್ತೀವಿ. ಓಕೆ ಮೇಡಮ್, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಅನ್ನ ನಾವು ಯೂಸ್ ಮಾಡ್ತಾ ಇದೀವಿ. ಸಾಕು. ಜೊತೆಗೆ
ಸುಚಿತ್ರ ಅವರು ಬಿರಿಯಾನಿ ಶುರು ಮಾಡಿದಾಗಿಂದ ಕೃಷ್ಣ ಗೀನ್ ಹಾಕ್ತಾ ಇರೋದೇನೆ, ಬಿರಿಯಾನಿ ಮಾಡ್ತಾ ಇರೋದೇನೆ, ಬಾರಿಸ್ಕೊಳ್ತಾ ಇರೋದೇನೆ. ಎಷ್ಟಾ ಕೇಳಿ? 2 ಸ್ಪೂನ್ ಅಷ್ಟು ಹಾಕಿ. 2 ಸ್ಪೂನ್ ಸಾಕಾ? ಯಾವಾಗಲೂ ಬಿರಿಯಾನಿ ಮಾಡ್ಬೇಕಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ತುಪ್ಪ, ಸ್ವಲ್ಪ ಪ್ರಮಾಣದಲ್ಲಿ ಎಣ್ಣೆನ ಹಾಕಿ ಮಾಡಿದ್ರೆ ಆ ಬಿರಿಯಾನಿಯ ಸ್ವಾದ ಒಂದ್ 2 ದಿನ ಆದ್ರೂ ಕೈ ತೊಳೆದ್ರು ಹೋಗಿರಲ್ಲ. ನನ್ಕೊಳ್ತಾರೆ ಗೊತ್ತಾಗ್ತಾ ಇರುತ್ತೆ, ಓಹೋ ಬಿರಿಯಾನಿ ತಿನ್ನಿದ್ದು ಅಂತ. ಬಿರಿಯಾನಿ ಎಲೆ, ಸೋಂಪು, ಮರಾಠ ಮೊಗ್ಗು ಹಾಕ್ಲೇಬೇಕಲ್ಲ ಅದು. ಈರುಳ್ಳಿ, ಓಕೆ, ಚೆನ್ನಾಗಿ ಫ್ರೈ ಆಗ್ಬೇಕು, ಬ್ರೌನ್ ಕಲರ್ ಬರಬೇಕು ಅಂತ ಕಾಣಿಸ್ತಿದಕ್ಕೆ. ಅಷ್ಟು ಬ್ರೌನ್ ಬರೋದು ಬೇಡ. ಇದಕ್ಕೆ ಬೇಕಾಗಿಲ್ಲ. ಇಲ್ಲ, ಇದು ನಮ್ ಸೌತ್ ಇಂಡಿಯನ್ ಬಿರಿಯಾನಿ. ಇದು ಸೌತ್ ಇಂಡಿಯನ್ ತುಂಬಾ ಬ್ರೌನ್ ಬರೋದು ಬೇಡ. ಸ್ವಲ್ಪ ಆನಿಯನ್ ಕಲರ್ ಪಿಂಕಿಶ್ ಆಗಷ್ಟು ಚೇಂಜ್ ಆದ್ರೆ ಸಾಕು. ಏನಾದ್ರು ಬಿರಿಯಾನಿಗಳು ನಾರ್ತ್ ಇಂಡಿಯಾದಲ್ಲೇ ಫೇಮಸ್. ಸೌತ್ ಇಂಡಿಯನ್ ಪಲಾವ್ಗಳು, ಪಲಾವ್ ಮೈಸೂರ್ ಕಡೆ ಯಾಕಂದ್ರೆ ಇದನ್ನ ನೀವು ಪಲಾವ್ ಅಂತಾನು ಹೇಳ್ಬೋದು. ನಾವು ಕುಕ್ಕರ್ ಅಲ್ಲಿ ಕುಕ್ ಮಾಡ್ತೀವಿ. ನಿಮ್ ಮೈಸೂರ್ ಕಡೆ ಬಾತ್ಗಳು, ನಮ್ ಕಡೆ ಪಲಾವ್ಗಳು, ಆ ಕಡೆ ಮೇಲೆ ಹೋಗ್ತಾ ಹೋಗ್ತಾ ಬಿರಿಯಾನಿಗಳು. ಚೆನ್ನಾಗಿ ಕಾದಿದೆ ಹಾಕೊಂಡು. ಓಹೋ, ಚಿಕನ್ ಹಾಕೊಂಡ್ಬಿಡ್ತಾ ಇದೀರಾ? ಮ್ಯಾರಿನೇಟ್ ಮಾಡಿರಂತ ಚಿಕನ್. ವೆಯ್ಟ್. ಚಿಕನ್ ಫಸ್ಟೇ ಹಾಕಿದ್ರೆ ಬೇಗ ಬೇಯುತ್ತೆ ನಮ್ಗೆ ಅಲ್ವಾ? ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕೋವರೆಗೂ ಫ್ರೈ ಮಾಡ್ತಾ ಇರ್ತೀವಿ. ಹೌದು, ಚಿಕನ್ ಚೆನ್ನಾಗಿ ರೋಸ್ಟ್ ಆಗುತ್ತೆ. ಓಕೆ ಮೇಡಮ್. ಫ್ಲೇವರ್ ಗೊತ್ತಾಗ್ತಾ ಇದೆಯಲ್ಲ, ಇದು ಬೇರೆ ತರ ಇದೆ ನಿಮಗೆ. ಬೇರೆನೆ ಬಿಡಿ. ಕೊಡಿ. ಇದೇ ಟೇಸ್ಟ್ ಬರೋದು. ಮೊನ್ನೆ ಮಾಡಿದ್ದಕ್ಕಿಂತ ಕ್ರಮ ಬೇರೆ ಇದು. ಹೌದು, ಇದು ಹೆಚ್ಚು ಕಡಿಮೆ ಪಲಾವ್ ಕ್ರಮ ಅಲ್ವಾ? ನಮ್ ಸೌತ್ ಇಂಡಿಯಾದಲ್ಲೆಲ್ಲ ಮಾಡೋದು ಪಲಾವ್. ಯಾಕಂದ್ರೆ ನಾನು ಇಲ್ಲಿ ರೈಸ್ ನ ಸಪರೇಟ್ ಆಗಿ ಕುಕ್ ಮಾಡ್ಕೊಳ್ಳಲ್ಲ. ಓಕೆ, ರೈಸ್ ನ ಸಪರೇಟ್ ಆಗಿ 3/4 ಕುಕ್ ಮಾಡಿ ಹಾಕಿದಾಗ ದಮ್ ಮಾಡಿದಾಗ ಅದು ವೈಟ್ ರೈಸ್, ಯೆಲ್ಲೋ ರೈಸ್ ಎಲ್ಲ ಕಾಣ್ತಾ ಇರುತ್ತೆ. ಇದು ಒಟ್ಟಿಗೆ ಹಾಕೊಳ್ಳೋದು. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್, 1 ಟೇಬಲ್ ಸ್ಪೂನ್. ಬಿರಿಯಾನಿ ಅಲ್ವಾ, ಜಾಸ್ತಿ ಹಿಡಿಯುತ್ತೆ ಜಿಂಜರ್ ಗಾರ್ಲಿಕ್. ಓಕೆ, ಇದ್ರಲ್ಲೇ ಇರೋದು ಚಿಕನ್ ಒಂದೊಂದೇ ಇಂಗ್ರೀಡಿಯೆಂಟ್ಸ್ ಆಗಿ ನಾವು ಹಾಕ್ತಾ ಫ್ರೈ ಮಾಡೋದ್ರಿಂದ ಬೇಯುತ್ತೆ, ಮತ್ತೆ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ. ಅದೇ ನಾನು ಹೇಳೋದು, ಯಾವಾಗ್ಲೂ ಮಟನ್ ಅಲ್ಲಿ ಚಿಕನ್ ಅಲ್ಲಿ ನಾವೇನೋ ಬಿರಿಯಾನಿ ಮಾಡಿದಾಗ ಸಪ್ಪೆ ಬೀಳಬಾರ್ದು. ಮಟನ್ ಚಿಕನ್ ಸಪ್ಪೆ ಬಿದ್ರೆ ಮುಗಿದೈತೆ. ಅದಕ್ಕೆ ಮ್ಯಾರಿನೇಷನ್ ಗೆ ಟೈಮ್ ಕೊಡ್ಬೇಕು ಅಂತ ಹೇಳೋದು ನಾನು. ಅದೇ ಮ್ಯಾರಿನೇಷನ್ ನಿಮಗೆ ಟೈಮ್ ಕೊಡೋದಲ್ಲ. ನಾವು ಯೂಶಲಿ ಏನ್ ಮಾಡ್ಬೇಕಂತಂದ್ರೆ ಮಧ್ಯಾಹ್ನ ಮಾಡ್ತೀವಿ ಅಂದ್ರೆ ಒಂದು 10 ಗಂಟೆ ತಂದ ತಕ್ಷಣ ಚಿಕನ್ ಮಟನ್ ತೊಳೆದು ಅದನ್ನ ಮ್ಯಾರಿನೇಟ್ ಮಾಡಕ್ಕೆ ಇಟ್ಬಿಟ್ರೆ ಅಡಿಗೆ ಮಾಡಕ್ಕೆ ನೀವು 12 ಗಂಟೆಗೆ ಹೋಗ್ತೀರಾ ಒಲೆ ಮುಂದೆ ಏನಷ್ಟೊಳಗೆ ಸ್ವಲ್ಪ ಒಂದು 2-3 ಅವರ್ ನೆಂದಿರುತ್ತೆ, ಚೆನ್ನಾಗುತ್ತೆ ಕುಕ್ ಮಾಡಿದಾಗ. 1 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಎವರೆಸ್ಟ್ ಅವರ ಅಚ್ಚ ಖಾರದ ಪುಡಿ. ಸಾಕಾ? 1 ಸ್ಪೂನ್ ಸಾಕಲ್ಲ? ಸಾಕು. ಧನಿಯಾ ಪೌಡರ್ ಎಷ್ಟು? 1.5 ಸ್ಪೂನಾ? 1.5 ಸ್ಪೂನ್ ಎವರೆಸ್ಟ್ ಅವರ ಧನಿಯಾ ಪೌಡರು. 1 ಸ್ಪೂನು, 1.5 ಸ್ಪೂನು. ಓಹೋ, ಸ್ವಲ್ಪ ಹಸಿರು ಕಲರ್ ಬರ್ಬೋದಾ ಬಿರಿಯಾನಿ? ಇದು ಚೆಟ್ಟಿನಾಡು ಬಿರಿಯಾನಿ ತುಂಬಾ ಗ್ರೀನಿಶ್ ಬರಲ್ವಾ? ಯಾಕಂದ್ರೆ ಚಿಲ್ಲಿ ಪೌಡರ್ ಯೂಸ್ ಮಾಡ್ತೀವಿ ನಾವು. ಓಕೆ, ಮಿಕ್ಸ್ಡ್ ಕಲರ್ ಅಂತ. ಮಿಕ್ಸ್ಡ್ ಕಲರ್ ಬರುತ್ತಾ? ಏನಾಕಣ ಇವಾಗ? ಟೊಮೆಟೊ ಹಾಕ್ತೀನಿ. 2 ಟೊಮೆಟೊ ಹಾಕಿ. 2 ಟೊಮೆಟೊ. ಆಮೇಲೆ ಸ್ವಲ್ಪ ಟೊಮೆಟೊ ಸ್ಮೆಸ್ಸಿಗೆ ಹಾಕಿ. ಹಾಗೆ ಉಪ್ಪು ಹಾಕಿದೀವಲ್ಲ ನಾನು ಇದಕ್ಕೆ ಹಾಕಿದ್ದೀನಿ. ಅಂದ್ರೆ ಇದಕ್ಕೆ ಮಸಾಲಾ ತರ ತಿನ್ಬೋದಾ? ಇಷ್ಟಕ್ಕೆ ತಗೊಂಡು ನಾವು ತಿನ್ಬೋದು. ಅದ ಹಾಗ ಸ್ವಲ್ಪ ಉಪ್ಪೆಲ್ಲ ಕಡಿಮೆ ಹಾಕೋಬೇಕಾಗುತ್ತೆ. ನಾವು ಅನ್ನ ಹಾಕೋದ್ರಿಂದ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕಿರ್ತೀವಿ. ಹೌದು, ಬಿರಿಯಾನಿಗೆ ಅಂದ್ರೆ ಸ್ವಲ್ಪ ಜಾಸ್ತಿನೇ. ಏನದು? ಕಾಯಿ ಹಾಲು. ಕಾಯಿ ಹಾಲು ಹಾಕ್ತಾ ಇದ್ದೀರಾ? ಇದೇ ವಿಶೇಷ ಇದಕ್ಕೆ. ಹೌದು, ವೆರಿ ಗುಡ್. ಕಾಯಿ ಹಾಲನ್ನ 1 ಕಪ್ ಹಾಕ್ತಾ ಇದ್ದೀನಿ. ಇಲ್ಲೂ ಸಹ ನೀರಿನ ಉಪಯೋಗ ತುಂಬಾ ಕಡಿಮೆ. ಮೆಜರ್ಮೆಂಟ್ ಮಾಡಿ ಹಾಕೋಬಹುದು. 1 ಕಪ್ ಕಾಯಿ ಹಾಲು ಹಾಕಿದ್ರೆ 1 ಕಪ್ ನೀರು. ಅಂದ್ರೆ ಒಟ್ಟು ಎಷ್ಟು ಅಕ್ಕಿ ಹಾಕ್ತೀವೋ ಅದರ 1.5 ಪಟ್ಟಷ್ಟು ಜಾಸ್ತಿನಾ? ಜಾಸ್ತಿ. ಸ್ವಲ್ಪ ಜಾಸ್ತಿ ಬಿಡಿ ಬಿಡಿ ಬೇಕು ಅಂದ್ರೆ 1 ಕಪ್ ರೈಸ್ಗೆ 1.5 ಹಾಕೋಬಹುದು. 1.5 ಸಾಕು. ಇಲ್ಲಾಂದ್ರೆ 1 ಕಪ್ ರೈಸ್ಗೆ 1:2. 2 ಮುದ್ದೆ ಆಗುತ್ತೆ. ಸ್ವಲ್ಪ ನೀರ್ ಹಾಕ್ನಾ? ಹಾಕಿ. ಇನ್ನ 1 ಬೌಲ್ ನೀರ್ ಹಾಕ್ತಾ ಇದ್ದೀನಿ. ಹಾಕಿ.
ಅಕ್ಕಿ ಹಾಕಕ್ ಮುಂಚೆ ಓಕೆ ನಿಂಬೆ ಹಣ್ಣಿನ ರಸ ಸ್ವಲ್ಪ. ಮುದ್ದೆ ಆಗಬಾರ್ದು ಅಂತನಾ? ಮತ್ತೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಎಸ್. ಇನ್ನು ಸ್ವಲ್ಪ ಸಾಲ್ಟ್ ಹಾಕ್ತೀನಿ, ಅವಲ್ಲ ಇದಕ್ಕೆ ಹಾಕಿದ್ದೆ. ಓಕೆ. ಗರಂ ಮಸಾಲಾನಾ? ಗರಂ ಮಸಾಲ ಹಾಕಿ 1 ಸ್ಪೂನ್ ಹಾಕಿ ಹಾಕಿ ಹಾಕಿ. ಕುದಿ ಬರ್ಬೇಕಾ ಇನ್ನೊಂದು? ಜಸ್ಟ್ ಒಂದು ಬಾಯ್ಲ್ ಬರಲಿ. ಕಾಯಿ ಹಾಲು ಹಾಕಿದೀವಿ. ಕಾಯಿ ಹಾಲು ನಂತರ ಅದಕ್ಕೆ ಇನ್ನ ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡಿದೀವಿ. ಯೂಶಲಿ ಎಷ್ಟು ಅಕ್ಕಿ ತೊಗೊಂಡಿರ್ತೀವೋ ಅದರ 1.5 ಪಟ್ಟು ಜಾಸ್ತಿ ಅಷ್ಟು ನೀರನ್ನು ಹಾಕೊಳ್ತೀವಿ. 2 ಪಟ್ಟು ಹಾಕಿದ್ರೆ ಸ್ವಲ್ಪ ಮುದ್ದೆ ಆಗುತ್ತೆ ಬಿರಿಯಾನಿ. ಇದು ಸ್ವಲ್ಪ ಬಿಡಿಬಿಡಿಯಾಗಿ ಇರ್ಬೋದು ಅನ್ಕೊಂಡಿದ್ದೀನಿ. ನೋಡೋಣ. ಕುದಿ ಬಂದಿದೆ, ಹಾಕೋಬಹುದು. ನೆನ್ಸಿರಂತ ಜೀರಿಗೆ ಸಾಂಬಾರ್. ಎಲ್ಲ ಹಾಕಾಗಿದ್ಯಾ? ಜೋರ್ ಇದೆಯಲ್ಲ? ಜೋರಿದೆ ಬಿಡಿ. ಸ್ವಲ್ಪ ಬಾಯ್ಲ್ ಬರ್ಲಿ. ಬಾಯ್ಲ್ ಬಂದ್ಮೇಲೆ ಮುಚ್ಚೋಣ ಅಲ್ಲ, ಇಲ್ಲಾಂದ್ರೆ ಕೂಗಕ್ಕೆ ಎಷ್ಟೊತ್ತಂಕ ಬೇಕಾಗುತ್ತೆ ಅದು. ಎಂಡೂರಾದವ್ರು ಕುಕ್ಕರ್ ಅಲ್ಲಿ ಒಳ್ಳೆ ಚಿಕನ್ ಚೆಟ್ಟಿನಾಡು ಬಿರಿಯಾನಿ ಮಾಡ್ತಾ ಇದೀವಿ. ಎಷ್ಟು ವಿಷಲ್ ಕೂಗ್ಬೇಕಾಗುತ್ತೆ? ಅಥವಾ 1 ವಿಸಿಲ್ ಕೂಗ್ಸಿದ್ರೆ ಸ್ವಲ್ಪ ಹೊತ್ತು ಸಿಮ್ ಮಾಡಿ ದಮ್ ಮಾಡಬಹುದು. 2 ವಿಷಲ್ ಕೂಗ್ಸಿದ್ರೆ ಆಫ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟೆ ಲಿಡ್ ಓಪನ್ ಮಾಡಬೇಕು. ಓಕೆ, 2 ವಿಷಲ್ ಕೂಗಿಸ್ಕೊಳ್ಳೋಣ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಚೆಟ್ಟಿನಾಡು ಬಿರಿಯಾನಿನ ತೋರಿಸ್ತಾ ಇದೀವಿ. ಯೂಶಲಿ ನಾವು ಈ ವಾರದಲ್ಲಿ ಸುಚಿತ್ರಾ ಅವರ ಬಿರಿಯಾನಿ ಕ್ಯಾಂಪ್ ಅನ್ನ ಶುರು ಮಾಡಿದ್ವಿ. 2 ಬಿರಿಯಾನಿ ಆಗಿದೆ. ನಿನ್ನೆ ನಮಗೋಸ್ಕರ ಲಕ್ನೋವಿ ಬಿರಿಯಾನಿಗಳನ್ನ ಮಾಡ್ಕೊಟ್ಟಿದ್ರು, ತುಂಬಾ ಸಖತ್ತಾಗಿತ್ತು. ಕುಕೀಸ್ ಪಾರ್ಟ್ನರ್ ಯೂನಿಬಿಕ್ ಕುಕೀಸ್. ಓಕೆ, ತೆಗಿರಿ ತೆಗಿರಿ ತೆಗಿರಿ, ಪರವಾಗಿಲ್ಲ ತೆಗಿರಿ ತೆಗಿರಿ. ಹಾಫಾಣ? ಏನ್ ಕೊಡ್ಲಿ ನೋಡ್ರಿ. ಚೆಟ್ಟಿನಾಡ್ ಬಿರಿಯಾನಿನ ಮಾಡಿದರೆ ಸುಚಿತ್ರಾ ಅವರು. ಜೀರಿಗೆ ಸಾಂಬಾ ಅಕ್ಕಿನ ಹಾಕಿ ಬಿಸಿ ಬಿಸಿ ಮುದ್ದೆ ಬಿರಿಯಾನಿ ತಿನ್ಬೇಕ್ರಿ ಸುಚಿತ್ರಾ, ಅದ್ಭುತವಾಗಿರ್ತದೆ. ಹಾಕ್ರಿ. ಓಹೋ, ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಇನ್ನೊಂದು ಹಾಕ್ರಿ ಸಾಕು. ಚೆಟ್ಟಿನಾಡು ಚಿಕನ್ ಬಿರಿಯಾನಿ ರೆಡಿ ಆಗಿದೆ. ಏನಂದ್ರು ಈ ತರ ಬಿರಿಯಾನಿ ತಿನ್ನೋದು ಮಜಾನೇ ಬೇರೆ. ಏನೇನು ತೋರಿಸಿದ್ರ ಬಿರಿಯಾನಿಗಳನ್ನ, ಇದನ್ನ ಸ್ವಲ್ಪ ಏನದು ನಮ್ಮ ಮೊಸರು ಬಜ್ಜಿನ ಹಾಕೊಂಡು ಬಾರಿಸ್ತಾ ಇದ್ರೆ ಇದ್ರ ಮಜಾನೇ ಬೇರೆ. ಓಕೆ, ಸುಚಿತ್ರಾ ಅವರು ಚೆಟ್ಟಿನಾಡು ಬಿರಿಯಾನಿನ ಮಾಡಿದರೆ ಬಾಯೆಲ್ಲ ನೀರು ನಮಗೂ ಬರ್ತಾ ಇದೆ, ನಿಮ್ಗೆ ಅವಲೇ ಸುರಿತಾ ಇದೆ ಬಾಯಲ್ಲಿ ನೀರು. ನೋ ಪ್ರಾಬ್ಲಮ್. ಇದನ್ನ ಯಾವ ರೀತಿ ಮಾಡಿದ್ರು ಅಂತ ಮತ್ತೊಮ್ಮೆ ತೋರಿಸ್ತಾ ಇದೀನಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ನಿಮ್ಮಲ್ಲೇ ಮಾಡ್ಕೊಂಡು ತಿನ್ಕೊಳ್ಳಿ. ಚೆಟ್ಟಿನಾಡು ಚಿಕನ್ ಬಿರಿಯಾನಿ ಮಾಡುವ ವಿಧಾನ. ಮಿಕ್ಸಿ ಜಾರಿಗೆ ಚಕ್ಕೆ, ಲವಂಗ, ಏಲಕ್ಕಿ, ಕಾಳುಮೆಣಸು, ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನಕಾಯಿ, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಬೌಲ್ಗೆ ಚಿಕನ್, ಅರಿಶಿನ, ರುಬ್ಬಿದ ಮಸಾಲ, ಮೊಸರು ಹಾಕಿ ಕಲಸಿ ಅರ್ಧ ಗಂಟೆ ನೆನೆಯಲು ಬಿಡಿ. ಕುಕ್ಕರ್ಗೆ ತುಪ್ಪ, ಪಲಾವ್ ಎಲೆ, ಸೋಂಪು, ಮೊಗ್ಗು, ಈರುಳ್ಳಿ ಹಾಕಿ ಹುರಿದು ನೆನೆಸಿದ ಚಿಕನ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅಚ್ಚಖಾರದ ಪುಡಿ, ಧನಿಯಾ ಪುಡಿ, ಟೊಮ್ಯಾಟೊ, ತೆಂಗಿನಕಾಯಿ ಹಾಲು, ನೀರು, ನಿಂಬೆ ರಸ, ಗರಂ ಮಸಾಲ ಹಾಕಿ ಕಲಸಿ ಕುದಿಯಲು ಬಿಡಿ. ಇದಕ್ಕೆ ನೆನೆಸಿದ ಜೀರಾ ಅಕ್ಕಿ ಹಾಕಿ ಕಲಸಿ ಮುಚ್ಚಳ ಮುಚ್ಚಿ 2 ವಿಷಲ್ ಕೂಗಿಸಿ. ಈಗ ಚೆಟ್ಟಿನಾಡು ಚಿಕನ್ ಬಿರಿಯಾನಿ ರೆಡಿ ಟು ಟೇಸ್ಟ್. ಇದು ಚೆಟ್ಟಿನಾಡಿನ ಬಿರಿಯಾನಿ, ಚೆಟ್ಟಿನಾಡ್ ಬಿರಿಯಾನಿ. ನಮ್ಮ ಇವತ್ತಿನ ಕಾರ್ಯಕ್ರಮದ ಸುಚಿತ್ರಾ ಅವರು ಕ್ಯಾಂಪ್ ಅನ್ನು ಬೇರೆ ಮಾಡ್ತಾ ಇದಾರೆ. ಕ್ಯಾಂಪ್ ಅಲ್ಲಿ ಬಿರಿಯಾನಿ ಮಾಡಿ ಕೊಟ್ಟಿದ್ದಾರೆ. ನಿನ್ನೆ ಎಲ್ಲ ನಾರ್ತ್ ಇಂಡಿಯಾ ಕೊಟ್ಟಿದ್ರು, ಸೌತ್ ಇಂಡಿಯಾ ಕೊಟ್ಟಿದ್ದಾರೆ. ಸುಚಿತ್ರಾ, ಟೇಸ್ಟ್ ಮಾಡೋಣ. ಇದೇ ನಮ್ಗೆ ಜಾಸ್ತಿ ಇಷ್ಟ ಆಗೋದು. ಸಖತ್ ಮಜವಾಗಿದೆ, ಸಿಕ್ಕಾಪಟ್ಟೆ ಮಜವಾಗಿದೆ. ನೋಡ್ತೀರಾ, ಸ್ಪೈಸಿ ಆಗಿದೆ. ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪೆಲ್ಲ ಗ್ರೈಂಡ್ ಮಾಡಿ ಹಾಕ್ತೀವಿ ನೋಡಿ, ಅದು ಎಕ್ಸ್ಟ್ರಾ ಟೇಸ್ಟ್. ಅದ್ಭುತವಾಗಿದೆ ರೀ. ಮಾತಾಡಂಗಿಲ್ಲ ಯಾರುವೆ. ಬಿರಿಯಾನಿ ಎಲ್ಲ ಸ್ಪೂನಲ್ಲಿ ತಿನ್ಬಾರ್ದ್ರಿ, ಕೈಯಲ್ಲಿ ತಿನ್ಬೇಕು. ಕೈಯಲ್ಲೇ ತಿನ್ಬೇಕು.
ಆ ಮಸಾಲ ಗ್ರೈಂಡ್ ಮಾಡಿದಿರಲ್ಲ? ಹೌದು, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಹಸಿಮೆಣಸಿನಕಾಯಿ. ಅದರದ್ದು ಫ್ಲೇವರು ಜೋರಾಗಿದೆ. ಸೀದಾ ಕರ್ಕೊಂಡು ಹೋಗ್ತಾ ಇದೆ ಅದು ನಮ್ಮನ್ನ. ಎಲ್ಲಿಗೆ? ಚೆಟ್ಟಿನಾಡಿಗೆ. ತಿಂತಾರೆ ನೀವು, ನಿಧಾನಕ್ಕೆ ನಾನು ಹೊರಡ್ತೀನಿ. ಹಂಗೆಲ್ಲ ಹೆಂಗಾಗುತ್ತೆ ಮೇಡಮ್? ನಿಮ್ಗೆ ಕಳ್ಸಕ್ಕಾಗ್ಬಿಡುತ್ತೆ? ನಿಮ್ಮನ್ನ ಕಳ್ಸಿ ನಾವು ತಿನ್ನಕ್ಕಾಗತ್ತೆ ಇಲ್ಲಿ? ಓಕೆ, ನೀವು ಒಳ್ಳೆ ಬಿರಿಯಾನಿನ ಮಾಡಿ ನಮಗ್ ಕೊಟ್ಟಿದ್ದೀರಾ. ಇವತ್ತು ಫಟಾಫಟ ಅಂತ ನೀವೇ ಮಾಡ್ಬೇಕಲ್ವಾ? ಹೌದು. ಏನ್ ಮಾಡ್ತಾ ಇದ್ದೀರಾ? ಬಿಸ್ಕೆಟ್ಸ್ನ, ಯೂನಿವಿಕ್ ಬಿಸ್ಕೆಟ್ಸ್ನ ಯೂಸ್ ಮಾಡಿಕೊಂಡು ಚಾಕೋ ಬಿಸ್ಕೆಟ್ ಬಾಲ್ಸ್ ಮಾಡ್ತಾ ಇದ್ದೀವಿ. ಚಾಕೋ ಬಿಸ್ಕೆಟ್ ಬಾಲ್ಸ್ ಮಾಡ್ತಾ ಇದ್ದೀರಾ? ಮಾಡ್ಕೊಂಬನ್ನಿ, ತುಂಬಾ ಚೆನ್ನಾಗಿದೆ. ಇದೇನು ನಾವು ಈ ಕಾಲದಲ್ಲಿ ಮುಗ್ದಂಗೆ ಕಾಣಲ್ಲ, ಸ್ವಲ್ಪ ಟೈಮ್ ಬೇಕು. ಒಳ್ಳೆ ರುಚಿ ಬಂದಿದೆ. ಚಪ್ಪಸ್ಕೊಂಡು ತಿನ್ಬೋದು. ನಾರ್ತ್ ಇಂಡಿಯಾದೆಲ್ಲಾನು ನೀವು ಚಪ್ಪಸ್ಕೊಂಡು ತಿನ್ನಕ್ಕಾಗಲ್ಲ. ಒಂಥರ ಶೋಕಿ ಇದು. ಓಹೋ, ಅದ್ಭುತವಾಗಿದೆ. ಥ್ಯಾಂಕ್ ಯು. ಹೇಗೆ ಬನ್ನಿ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಬಿರಿಯಾನಿ. ಒಂಥರ ಸೌತ್ ಇಂಡಿಯಾದವ್ರಿಗೆಲ್ಲ ಇಷ್ಟ ಆಗುತ್ತೆ, ಯಾಕಂದ್ರೆ ಅದ್ರ ಮಜಾನೇ ಬೇರೆ. ಗೊತ್ತಾಗ್ತದೆ ನೀವು ನೋಡ್ತಾ ಇದ್ರೆ. ಇದು ತರ ಒಂದ್ಸರಿ ಮಾಡ್ಕೊಳ್ಳಿ. ನಾನು ಹೇಳಿದೆಲ್ಲ ನಿಜ ಅನ್ಸುತ್ತೆ ನಿಮ್ಗೆ. ಆಮೇಲೆ ಹೌದೌದು, ಮುಳ್ಳಿವ್ರು ಹೇಳಿದೆಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳಲೇಬೇಕು ನೀವು. ಅಷ್ಟೊಂದು ಸಖತ್ತಾಗಿದೆ ಈ ಚೆಟ್ಟಿನಾಡು ಬಿರಿಯಾನಿ. ಕುಕೀಸ್ ಪಾರ್ಟ್ನರ್ ಯುನಿಬಿಕ್ ಕುಕೀಸ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಆರೋಗ್ಯದ ಅಡುಗೆ ಹೇಳ್ಕೊಡೋಕ್ಕೋಸ್ಕರ ಬರ್ತಾ ಇದ್ದಾರೆ ಬಾಲಕೃಷ್ಣ ಗುರೂಜಿ ಅವರು. ಜಯನಗರದಿಂದ ಬರ್ತಾ ಇದ್ದಾರೆ. ಅದ್ಭುತವಾಗಿರುವಂತ ಆರೋಗ್ಯದ ಅಡುಗೆಗಳನ್ನ ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ. ಜೊತೆಗೆ ಬಾಲಕೃಷ್ಣ ಗುರೂಜಿ ಅವರ ವಿಶೇಷ ಹಾಲು, ಬೆಣ್ಣೆ, ಮೊಸರು, ಎಣ್ಣೆ, ತುಪ್ಪಗಳನ್ನ ಉಪಯೋಗಿಸದೆ ಯಾವ ರೀತಿ ಆಹಾರ ಕ್ರಮಗಳನ್ನ ರೂಢಿಸ್ಕೋಬೇಕು, ಇವೆಲ್ಲ ಇಲ್ಲದೆ ಬದುಕಕ್ಕೆ ಆಗಲ್ಲ ಅಂತೆಲ್ಲ ಸುಳ್ಳು. ಆರಾಮಾಗಿ ಬದುಕಬಹುದು, ತುಂಬಾ ರುಚಿಯಾಗಿ ಇರ್ಬೋದು, ಜೊತೆಗೆ ಆರೋಗ್ಯನ ವೃದ್ಧಿಸ್ಕೋಬಹುದು ಅನ್ನೋದೇ ನಮ್ಮ ಬಾಲಕೃಷ್ಣ ಗುರೂಜಿ ಅವರ ಉದ್ದೇಶ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಗುರೂಜಿ ಅವರೇ. ನಮಸ್ಕಾರ. ಬನ್ನಿ ಗುರೂಜಿ. ನಮಸ್ಕಾರ. ನಮಸ್ಕಾರ ಸರ್. ಏನ್ ಗುರೂಜಿ ಇಷ್ಟೋ ಅಂತ ಅನ್ಬಿಟ್ಟಿದ್ದೀರಾ? ಚಂದ್ರಪ್ಪನ ಮನೆ ಕಡೆ ಬಂದಿದ್ರಾ? ಸ್ವಲ್ಪ ನಿಮ್ಮಗಳ ಇನ್ಫ್ಲೂಯೆನ್ಸ್ ಅಂತ ಅನ್ಕೊಳ್ಳೋಣ. ಹೇಳಿ ಗುರೂಜಿ. ಏನ್ ಗುರೂಜಿ ಇದು? ಇದು ಬಹಳ ವಿಚಿತ್ರವಾದಂತಹ ಒಂದು ಗೊಜ್ಜು. ಏನ್ ಗೊಜ್ಜು ಗುರೂಜಿ? ಇದು ತೆಲುಗುನಲ್ಲಿ ಉಸ್ತ್ಕಾಯಿ ಅಂತ ಕರೀತಾರೆ. ಉಸ್ತ್ಕಾಯ? ಹೌದು. ಕನ್ನಡದಲ್ಲಿ ಗುಳ್ಸುಂಡೆಕಾಯಿ ಅಂತ ಕರೀತಾರೆ. ಗುಳ್ಸುಂಡೆಕಾಯ? ಹೌದು. ತೋರಿಸಿ ಗುರುಜಿ, ಅದು ಯಾಕೆ ಗುಳ್ಸುಂಡೆಕಾಯಿ ಕೇಳಿಲ್ಲ ನಾವು. ಏನ್ ಗುರುಜಿ ಹೆಂಗಿದೆ ಇದು? ಸ್ವಲ್ಪ ಪ್ರಿಪೇರ್ ಮಾಡ್ಕೊಂಡ್ ಬಂದಿದೀವಿ. ಓಕೆ. ಸಣ್ಣ ಸಣ್ಣ ಗುಂಡು ಗುಂಡ ಕಾಯಿಗಳು ಬರುತ್ತೆ. ನನ್ನ ಮಗಂದು ಕಷ್ಟೇ ಹೊಡಿತಾ ಇದೆ. ಓಕೆ, ಹೇಳಿ ಗುರುಜಿ. ಗುಂಡು ಗುಂಡಿಗೆ ಕಾಯಿಗಳು ಬರುತ್ತೆ, ಗೋಲಿ ಆಕಾರದಲ್ಲಿ ಬರುತ್ತೆ. ಗುರುಜಿ, ಅದ್ರ ಎಲೆ ಮತ್ತು ಗಿಡ ಬದನೆಕಾಯಿ ಗಿಡದ ತರ ಇರುತ್ತೆ. ದೊಡ್ಡ ಇಷ್ಟು ಹತ್ರ ಬೆಳೆಯುತ್ತೆ. ಪಂಚು ಒಳ್ಳೆ ಲೈಟ್ಗಳು, ಬಲ್ಬ್ಗಳ ತರ ಬರುತ್ತೆ. ಲೈಟ್ ಇಲ್ಲ, ಇಷ್ಟೇ ಗೋಲಿ ಗಾತ್ರ ಅಥವಾ ಮುಕ್ಕಾಲ್ ಗೋಲಿ. ಓಕೆ. ಏನ್ ಮಾಡ್ತೀರಾ ಗುರುಜಿ ಹಾಕ್ಬಿಟ್ಟು ನೀವು? ಒಳ್ಳೆ ಬ್ಯೂಟಿಫುಲ್ ಗೊಜ್ಜು. ಗೊಜ್ಜ ಫಾಸ್ಟ್ ಕ್ಲಾಸ್ ಗುರುಜಿ. ಇದು ಚಪಾತಿ ಜೊತೆ ತಿನ್ಬೋದು, ಅನ್ನದ ಜೊತೆ ತಿನ್ಬೋದು, ಮೊಸರಿನ ಜೊತೆ ತಿನ್ಬೋದು. ಚಪಾತಿ ಜೊತೆ ಬ್ಯೂಟಿಫುಲ್ ಮೇಡ್ ಫಾರ್ ಇಟ್. ಇದು ಪ್ರಿಪೇರ್ ಮಾಡ್ಕೋಬೇಕಾದ್ರೆ ಏನಂದ್ರೆ ಈ ತರ ಗುಂಡು ಗುಂಡಿಗೆ ಬರುತ್ತೆ. ಕಡೆ ಕತ್ತರಿಸ್ಕೋಬೇಕು. ಇಲ್ಲ, ಅದ್ರೊಳಗಡೆ ಗಸಗಸೆ ತರ ಬೀಜ ಇರುತ್ತೆ, ಅದನ್ನ ತೆಗೆದು ಬಿಡ್ಬೇಕು ಅದನ್ನ. ಹಾಗಾಗಿ ನಾವೇನ್ ಮಾಡ್ತೀವಿ, ಒಂದು ಒರಳಲ್ಲಿ ಒಂದು ಗುಂಡು ಕಲ್ಲು ಅಥವಾ ಏನೋ ತಗೊಂಡು ರಪ್ ಅಂತ ಒಂದು ತಲೆ ಮೇಲೆ ಕೊಟ್ಟು ಇದನ್ನ ನೀರೊಳಗೆ ಹಾಕ್ಬಿಡೋದು. ಹಾಕ್ಬಿಟ್ಟು ಹಿಂಗ್ ಚೆನ್ನಾಗಿ ಕಿವುಚಿದ್ರೆ ಆ ಬೀಜ ಎಲ್ಲ ಬಂದ್ಬಿಡುತ್ತೆ. ಅದನ್ನ ಬೀಜ ತೆಗೆದ್ಮೇಲೆ ಈ ತರ ಇರುತ್ತೆ. ಓಕೆ ಗುರುಜಿ, ಶುರು ಮಾಡೋಣ. ಏನೇನು ತಂದಿದ್ದೀರಾ ಫಸ್ಟ್ ಹೇಳ್ಬಿಡಿ ಗುರುಜಿ. ಗುಳಸುಂಡೆಕಾಯಿ ಗೊಜ್ಜು ಬೇಕಾಗುವ ಸಾಮಗ್ರಿಗಳು: ಗುಳಸುಂಡೆಕಾಯಿ, ಹುರಿಗಡಲೆ, ಈರುಳ್ಳಿ, ಟೊಮ್ಯಾಟೊ, ದಪ್ಪ ಮೆಣಸಿನಕಾಯಿ, ಬೇಯಿಸಿದ ಆಲೂಗೆಡ್ಡೆ, ಹಸಿ ಬಟಾಣಿ, ಹುಣಸೆ ಹಣ್ಣು, ತೆಂಗಿನಕಾಯಿ ತುರಿ, ಒಣ ಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ, ಸ್ಟೀವಿಯಾ ಎಲೆ, ಉಪ್ಪು. ಏನ್ ಮಾಡ ಗುರುಜಿ? ಏನ್ ಕೊಡಿ? ಫಸ್ಟ್ ಇದನ್ನೆಲ್ಲ ಫ್ರೈ ಮಾಡಕ್ ಶುರು ಮಾಡೋಣ. ಫ್ರೈ ಮಾಡಕ್ ಶುರು ಮಾಡೋಣ. ಒಂದ್ ಕಡೆಯಿಂದ ನೀವು ಫ್ರೈ ಮಾಡ್ತಾ ಇದ್ರೆ ಇನ್ನೊಂದ್ ಕಡೆ ನಾನು ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಓಕೆ ಗುರುಜಿ, ರೆಡಿ ರೆಡಿ ರೆಡಿ. ಸೊ ಹಸಿ ಈರುಳ್ಳಿ. ಗುರುಜಿ ಇವ್ರು ಫ್ರೈ ಮಾಡ್ತಾರೆ ಅಂದ್ರೆ ನಾವೇನು ಎಣ್ಣೆ ಹುಡ್ಕೋ ಅವಶ್ಯಕತೆ ಇಲ್ಲ, ಬೆಣ್ಣೆ ಹಾಕೋ ಅವಶ್ಯಕತೆ ಇಲ್ಲ, ಏನ್ ಹಾಕೋ ಅವಶ್ಯಕತೆ ಇಲ್ಲ. ಅವ್ರು ಅಲ್ಲೇ ಹಾಕ್ಬೇಕು, ನಾವು ಸುಮ್ಮನೆ ಅಂತಾರದ ಅಷ್ಟೇ. ಸೊ ಇತ್ಲ ಕಡೆ ನಾವು ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ ಓಕೆ. ಕಾಯಿ ತುರಿ, ಕಾಯಿ ತುರಿ, ಹುರಿಗಡ್ಲೆ, ಒಣ ಮೆಣಸಿನಕಾಯಿ 2 ಜಾತಿ, ಖಾರಕ್ಕೆ ಬಣ್ಣಕ್ಕೆ ಎರಡನ್ನೂ ಹಾಕೊಂಡಿದ್ದಾರೆ ಗುರುಜಿಯವರು. ಮತ್ತು ಸ್ಟೀವಿಯಾ ಎಲೆ. ಸ್ಟೀವಿಯಾ ಎಲೆ ಬಗ್ಗೆ ಸಾಕಷ್ಟು ಸರಿ ಹೇಳ್ತಾ ಇರ್ತೀವಿ. ಸ್ಟೀವಿಯಾ ಎಲೆ ಒಂದು ಸಕ್ಕರೆಗೆ ಸಬ್ಸ್ಟಿಟ್ಯೂಟ್ ಆಗಿ ಬೆಳೀತಕ್ಕಂಥ ಗಿಡ. ಅದು ಆ ಗಿಡದಲ್ಲಿ ಸಿಕ್ಕಾಪಟ್ಟೆ ಸಿಹಿ ಅಂಶ ಇರೋದ್ರಿಂದ ಶುಗರ್ ಪೇಷಂಟ್ಗಳು ಅದನ್ನು ಯೂಸ್ ಮಾಡ್ಬೋದು. ಆದರೆ ಡೈರೆಕ್ಟ್ ಆಗಿ ಅವರಿಗೆ ಸಕ್ಕರೆ ಏನಿರೋದಿಲ್ಲ, ಅದೇ ರುಚಿಯನ್ನ ಕೊಡುತ್ತೆ. ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ಳೋಣ. ಹಾಕಿ. ಗುರುಜಿ. ಓಹೋ,
ಫ್ರೈ ಆಯ್ತು, ಈರುಳ್ಳಿ ಫ್ರೈ ಆಗಿದೆ. ಈಗ ಇದಕ್ಕೆ ಉಸ್ಕಾಯಿ ಹಾಕೋಣ. ಉಸ್ಕಾಯಿ ಹಾಕಿದ್ರಿ. ಉಸ್ತಕಾಯಿ ತೆಲುಗು ಹೊರಡೋದು ಉಸ್ತಕಾಯಿ ಒಂಥರ ಕಾಡ್ ಗಿಡ ಇದು. ಓಕೆ ಓಕೆ. ಭಯಂಕರ ಮುಳ್ಳು, ಭಯಂಕರ ಮುಳ್ಳು. ಹೌದೌದು. ಓಕೆ ಓಕೆ ಓಕೆ. ಗಿಡದಲ್ಲಿ ಬರೀ ಮುಳ್ಳೇ ಇರುತ್ತೆ, ಬಹಳ ಜೋರಾಗಿ ಚುಚ್ಚುತ್ತೆ. ಫುಟ್ಪಾತ್ ಮೇಲೆಲ್ಲ ಬೆಳೆಯುತ್ತಿದ್ದು. ಹೌದೌದು, ಫುಟ್ಪಾತ್ ಎಲ್ಲ ಬೆಳೆಯುತ್ತೆ, ಬಹಳ ರುಚಿ ಇರುತ್ತೆ. ಓಕೆ ಓಕೆ ಓಕೆ. ರುಚಿ ಇರುತ್ತಾ? ಫಸ್ಟ್ ಕ್ಲಾಸ್ ಗೊಜ್ಜು. ಓಕೆ ಓಕೆ. ಒನ್ ಆಫ್ ಮೈ ಫೇವರೈಟ್ ಗೊಜ್ಜು ಇದು ಇನ್ಫ್ಯಾಕ್ಟ್. ಓಕೆ ಓಕೆ ಓಕೆ. ದಪ್ಪ ಮೆಣಸಿನಕಾಯಿ, ಬಟಾಣಿ, ಹಸಿ ಬಟಾಣಿ, ಟೊಮೆಟೊ ಹಾಕಿ. ಬೇಯಿಸಿ ಆಲೂಗಡ್ಡೆ ಸಿಪ್ಪೆ ಸಮೇತ. ಎಕ್ಸಾಕ್ಟ್ಲಿ. ಸಿಪ್ಪೆನ ಯಾವುದೇ ಕಾರಣಕ್ಕೂ ದಯವಿಟ್ಟು ತೆಗಿಬೇಡಿ. ಓಕೆ. ಹುಣಸೆ ರಸ ಒಂದು ಅರ್ಧ ಹಾಕೋಣ ಇದರಲ್ಲಿ. ಓಕೆ ಓಕೆ. ತುಂಬಾ ಚೆನ್ನಾಗಿ ಬರ್ತಾ ಇದೆ ಅನ್ಕೊಂಡಿದ್ದೀನಿ ಗೊಜ್ಜು. ಒಂದ್ಸಲ ನೀರು ಹಾಕೊಳ್ಳೋಣ. ಹಾಕಿ. ಓಕೆ, ಇದಕ್ಕೆ ಉಪ್ಪು ಹಾಕೊಂಬೋಣ. ಹಾಕ್ಬಿಡಿ ಹಾಕ್ಬಿಡಿ ಹಾಕಿ ಹಾಕಿ. ಇನ್ನೇನು ಕುದಿ ಬಂದ್ಬಿಡುತ್ತೆ, ಹಾಕಿ. ಅದು 1 ನಿಮಿಷ ಕುದಿ ಬಂದ್ಬಿಡುತ್ತೆ. ಅಂದ್ರೆ ಇದಕ್ಕೆ ನಮ್ಮ ಮಸಾಲೆ ಸೇರಿಸಿ ಒಂದು ಕುದಿಸಿದ್ರೆ ರೆಡಿ. ರೆಡಿ ಆಗುತ್ತೆ, ಒಳ್ಳೇದು. ಓಕೆ, ಹಾಕೊಳ್ಳಿ ಗುರು. ಈ ಮಸಾಲೆ ಹಾಕ್ಬಿಟ್ಟು ಮುಚ್ಕೋಣ. ಹಾಕಿ. ಸೊ ತಿರುಕೊಂಡಿರುವಂತ ಹೌದು ಪದಾರ್ಥನ ಇದಕ್ಕೆ ಹಾಕೊಳ್ಳೋಣ. ಓಕೆ, ಒಳ್ಳೆ ಮಸಾಲ ರೆಡಿ ಆಗ್ತದೆ. ಗೊಜ್ಜು ಗಿಜ್ಜೆಲ್ಲ ಎಣ್ಣೆ ಬೆಣ್ಣೆಗೆಲ್ಲ ಹಾಕೊಂಡು ಮಾಡ್ಕೋಬಹುದು ಅಂತ ಗುರುಜಿಯವ್ರು ತೋರ್ಸಕ್ಕೆ ಶುರು ಮಾಡಿದ್ದಾರೆ. ಎಲ್ಲ ಸ್ಟೆಪ್ ಬೈ ಸ್ಟೆಪ್ಪು. ಚಟ್ನಿ ಪುಡಿ ಆಯಿತು, ಚಟ್ನಿ ಆಯಿತು, ಇವಾಗ ಇನ್ನೇನು ಸಾರು ಗೀರೆಲ್ಲ ಬಂದ್ಬಿಟ್ಟಿದೆ. ಇವಾಗಲೇ ಇನ್ನೇನು ಸಾಗು ಗೀಗು ಕಡೆ ಹೊಟ್ಟೋಗಿದೆ. ಜನ ಒಂದೇ ತರ ತಿಂತಾ ಇದ್ರೆ ಬೇಜಾರಾಗುತ್ತೆ. ಹೌದೌದೌದು. ವಿಭಿನ್ನತೆ ಕೊಡ್ಬೇಕು, ಒಂದು ಆಲ್ಟರ್ನೇಟ್ ಇದೆ ಅಂತ ತೋರಿಸ್ಬೇಕು ಅವ್ರಿಗೆ. ಆಗ ಅವ್ರಿಗೆ ಧೈರ್ಯ ಬರುತ್ತೆ, ಎಲ್ಲ ಬಿಡ್ತಾ ಬರ್ತಾರೆ ಬೆಳೆದಿರೋದೆಲ್ಲ. ಹೌದೌದು, ಬಿಡ್ತಾ ಬರ್ತಾರೋ ಇದನ್ನ ತಿನ್ನಕ್ಕಂತೂ ಶುರು ಮಾಡ್ತಾರೆ. ಇದು ತಿಂದ್ಮೇಲೆ ಬಿಟ್ಟಂಗೆ ಅದು ಮಿಕ್ಕಿದ್ದು. ಓಕೆ ಗುರುಜಿ, ಒಂದು ಸ್ಮಾಲ್ ಪ್ರಶ್ನೆ. ಒಬ್ರು ಮಗ ತಂದೆ ಬಗ್ಗೆ ಬರ್ದಿದ್ದಾರೆ. ತಂದೆಗೆ 68 ವರ್ಷ ವಯಸ್ಸು, ಆದ್ರೆ ಅವ್ರಿಗೇನೋ ಮೊದಲಿಂದ ಸಿಕ್ಕಾಪಟ್ಟೆ ಕೆಲಸ, ಆ ಟೆನ್ಷನ್, ಆ ಕೆಲಸದ ಒತ್ತಡದಿಂದ ಅವರು ಈ ಟೊಬ್ಯಾಕೋ ತಿನ್ನಕ್ಕೆ ಶುರು ಮಾಡಿದ್ದಾರೆ. ಈಗ 68 ವರ್ಷ ಬಿಡ್ಸಕ್ ಪ್ರಯತ್ನ ಪಡ್ತಾ ಇದೀವಿ, ಬಿಡ್ತಾ ಇಲ್ಲ. ಏನ್ ಮಾಡ್ಬೇಕು? ಇದಕ್ಕೆ ದ ಸಿಂಪ್ಲೆಸ್ಟ್ ಅಂಡ್ ದ ಬೆಸ್ಟ್ ಟೆಕ್ನಿಕ್ ಏನಪ್ಪಾ ಅಂದ್ರೆ ರೇಖಿ ಮತ್ತು ಸಂಮೋಹನಿ. ಓಕೆ, ಇದೊಂಥರ ಅಡಿಗೆಗೆ ಉಪ್ಪು ಹಿಂಗೆ ಬೇಕೇ ಬೇಕೋ ಆ ರೀತಿ ಈ ಸಂಮೋಹನ ಮತ್ತು ಹಿಪ್ನಾಸಿಸ್ ಮತ್ತು ರೇಖಿ ಬೇಕೇ ಬೇಕಾಗುತ್ತೆ. ಓಕೆ, ಅವರು ಇದನ್ನ ಸಪೋರ್ಟರ್ಸ್ ಬೇಕೇ ಬೇಕು. ಓಕೆ, ಕಲ್ತ್ಕೊಂಡು 3-4 ದಿವಸದ ಕ್ಲಾಸ್ ಕಲ್ತ್ಕೊಂಡು ಸ್ವಲ್ಪ ದಿನ ಮನೇಲಿ ಅಭ್ಯಾಸ ಮಾಡಬೇಕು. ಓಕೆ, ಆಮೇಲೆ ಅವರು ಸಂಮೋಹನ ಸ್ಥಿತಿಗೆ ಹೋಗ್ಬಿಟ್ಟು ಅವರ ಸುಂದರವಾದ ದೇಹವನ್ನ ಅವರೇ ನೋಡ್ಕೋತಾ ಈ ಟೊಬ್ಯಾಕೋ ಇಂದ ಎಷ್ಟು ಕೆಟ್ಟದಾಗತ್ತೆ ಅನ್ನೋಂತಹ ಇಮ್ಯಾಜಿನೇಷನ್, ವಿಜುವಲೈಸೇಷನ್ ಅವ್ರಿಗೆ ಮಾಡಿಸ್ಬಿಟ್ರೆ ಅವರು ಇನ್ನೊಂದ್ಸರಿ ಅದು ಮುಟ್ಟೋದೇ ಇಲ್ಲ. ಮತ್ತು ಅಕಸ್ಮಾತ್ ಈ ಸ್ಟ್ರೆಸ್ಗೆ ಏನಾದ್ರೂ ಕಾರಣ ಇದ್ರೆ ನಾವು ಅದನ್ನ ತೋರಿಸ್ಬೇಕು ಅವ್ರಿಗೆ. ಯಾತಕ್ಕೋಸ್ಕರ ಈ ಥರ ಸ್ಟ್ರೆಸ್ ಆಯ್ತು ಅದನ್ನ ಕಾರಣವನ್ನ ತೋರಿಸಿ ಅದಕ್ಕೆ ಪರಿಹಾರನ ಸೂಚಿಸ್ತೀವಿ. ಆವಾಗ ಈ ತೊಂದರೆ ನಿವಾರಣೆ ಆಗೋ ಸಾಧ್ಯತೆ ಇದೆ. ಡೋಂಟ್ ವರಿ, ನೀವು ಅದನ್ನ ಹೇಳಿದ್ದಾರೆ ಗುರುಜಿಯವರು, ಅದೇ ನಿವಾರಣೆ ಆಗುತ್ತೆ, ಪರವಾಗಿಲ್ಲ. 68 ವರ್ಷ ಆರಾಮ ನಿವಾರಣೆ ಮಾಡ್ಕೋಬಹುದು, ಏನು ಪ್ರಾಬ್ಲಮ್ ಅಲ್ಲ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಗುರುಜಿ. ಒಳ್ಳೆ ಒಂದು ಇವತ್ತು ಸಾಗು ಅಥವಾ ಗ್ರೇವಿ ಅಥವಾ ಗೊಜ್ಜು ಏನ್ ಬೇಕಾದ್ರೆ ಅನ್ಕೋಬಹುದು. ಇದನ್ನ ಇದು ನೋಡಿದ್ರೆ ಸಾಗು ತರ ಕಾಣ್ತಿದೆ. ಪೂರಿ ಚಪಾತಿ ಏನ್ ಬೇಕಾದ್ರೆ ಪಾರಿಸ್ಕೋಬಹುದು. ರೆಡಿ ಆಗಿದೆ, ರೆಡಿ ಆಗೋಯ್ತು. ಇನ್ನೇನದು ನಮ್ಮ ಪ್ಲೇಟಿಗೆ ಬರೋದು ಅಷ್ಟೇ ಉಳ್ಕೊಂಡಿರೋದು. ಚಪಾತಿ, ಅಕ್ಕಿ ರೊಟ್ಟಿ ಇದಕ್ಕೆಲ್ಲ ಬಹಳ ಬ್ಯೂಟಿಫುಲ್ ಆಗಿರುತ್ತೆ. ಓಕೆ ಓಕೆ, ನೀವು 3 ಚಪಾತಿ ತಿನ್ನೋ ಜಾಗದಲ್ಲಿ ಡೆಫಿನೆಟ್ ಆಗಿ 5 ಚಪಾತಿ ತಿಂದೇ ತಿಂತೀರ. ಓಹೋ, ಅಷ್ಟು ರುಚಿ ಇರುತ್ತೆ. ಓಕೆ ಓಕೆ. ಉಸ್ಕಾಯಿ ಗೊಜ್ಜು. ಉಸ್ಕಾಯಿ ಗೊಜ್ಜು ನೋಡಕ್ಕೆ ಅದ್ಭುತವಾಗಂತೂ ಕಾಣ್ತಾ ಇದೆ, ಅದ್ಭುತವಾಗಿ ಕಾಣ್ತಾ ಇದೆ. ಯಾಕಂದ್ರೆ ಇವಳಿಗೆ ಎಣ್ಣೆ ಬೆಣ್ಣೆ ತುಪ್ಪ ಇಲ್ಲ ಅಂತ ಮಾತ್ರ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಅದು ತಿಂದು ನೋಡ್ಬೇಕು, ನಮಗ್ ಗೊತ್ತಾಗ್ಬೇಕು. ಓಕೆ, ಇದನ್ನ ಗುರುಜಿಯವರು ಯಾವ ರೀತಿ ಮಾಡಿದ್ರು ನೋಡ್ಕೊಳ್ಳಿ, ಬರ್ಕೊಳ್ಳಿ, ಆರೋಗ್ಯನ ವೃದ್ಧಿಸ್ಕೊಳ್ಳಿ. ಗುಣಸುಂಡೆಕಾಯಿ ಗೊಜ್ಜು ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ, ಹುರಿಗಡಲೆ, ಒಣಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ, ಸ್ಟೀವಿಯಾ ಎಲೆ, ಉಪ್ಪು, ನೀರು ಹಾಕಿ ರುಬ್ಬಿಕೊಳ್ಳಿ. ಪ್ಯಾನ್ಗೆ ಈರುಳ್ಳಿ, ಗುಣಸುಂಡೆಕಾಯಿ, ದಪ್ಪ ಮೆಣಸಿನಕಾಯಿ, ಹಸಿ ಬಟಾಣಿ,
ಟೊಮ್ಯಾಟೊ, ಬೇಯಿಸಿದ ಆಲೂಗೆಡ್ಡೆ, ಹುಣಸೆ ರಸ, ನೀರು ಹಾಕಿ ಕುದಿಸಿ. ಇದಕ್ಕೆ ಉಪ್ಪು, ರುಬ್ಬಿದ ಮಿಶ್ರಣ ಸೇರಿಸಿ 2 ನಿಮಿಷ ಬೇಯಿಸಿ. ಈಗ ಗುಳಸುಂಡೆಕಾಯಿ ಗೊಜ್ಜು ಸವಿಯಲು ಸಿದ್ಧ. ಏನೋ ಇದು ಏನ್ ಕಾಯಿ ಇದು? ಗುಳಸುಂಡೆಕಾಯಿ. ಗುಳಸುಂಡೆಕಾಯಿ ರಸ್ತೆಗಳಲ್ಲಿ ಅಂತಾರೆ, ಉಸ್ತಕಾಯಿ ಅಂತ ತೆಲುಗಲ್ಲಿ ಅಂತಾರೆ. ಈ ಖಾಲಿ ಬಂಡೇರ ಕಡೆ ರಸ್ತೆಗಳಲ್ಲಿ, ಫುಟ್ಪಾತ್ ಗಳಲ್ಲಿ ಟೊಮೆಟೊಗಿಂತ ಸಣ್ಣಾಗಿ ಮುಳ್ಳು ಗಿಡದಲ್ಲಿ ಬಿಟ್ಟಿರುವಂತ ಕಾಯಿ ಈ ಉಸ್ತಕಾಯಿ. ಇದನ್ನ ಹಾಕಿ ನಾವು ಸಾಗುನ ಮಾಡಿದೀವಿ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಗೊಜ್ಜನ್ನ ಮಾಡಿದೀವಿ. ಏನ್ ಸಾಗು ತರನೇ ಕಾಣ್ತಿದೆ, ಗೊಜ್ಜು ತರ ಕಾಣ್ತಿದೆ, ಗಟ್ಟಿ ಗ್ರೇವಿ ತರ ಕಾಣ್ತಿದೆ. ಏನ್ ಬೇಕಾದ್ರೆ ಅನ್ಕೊಳ್ಳಿ, ಇದನ್ನ ಟೇಸ್ಟ್ ಮಾಡೇ ಬಿಡ್ತೀನಿ ಗುರುಜಿ. ಇಷ್ಟೊಂದು ಜಾಸ್ತಿ ಮಾಡಿದೀರಾ ನೀವು. ಅನ್ನಕ್ಕೆ ಬೇಕಾದ್ರೂ ತಿನ್ಬೋದು, ಇಲ್ಲ ಚಪಾತಿ ಪೂರಿಗೆ ಬೇಕಾದ್ರೆ ಹಾಕೋಬಹುದು. ಬೇಯಿಸಿರುವಂತ ಆಲೂಗಡ್ಡೆ ಸಿಪ್ಪೆ ಸಮೇತ ಅಂತ ಹಾಕುವಂಥದ್ದು ಗುರುಜಿಯವರು ಹೇಳಿರುವಂಥದ್ದು ಮೊದಲನೇದು. ಅವರು ಯಾವಾಗಲೇ ಆಲೂಗಡ್ಡೆನ ಬಳಸಿದ್ರು ಕೂಡ ಸಿಪ್ಪೆ ಸಮೇತ ತಿನ್ನಿ ಮುರಳಿಯವರೇ, ಚೆನ್ನಾಗಿರುತ್ತೆ. ಚೆನ್ನಾಗಿದೆ. ಬಟ್ ಏನಂದ್ರೆ ನಮ್ಮ ಮಾಮೂಲಿ ಅಡಿಗೆನ ನೆನ್ಸ್ಕೊಂಡು ತಿನ್ನಕ್ಕಾಗಲ್ಲ. ಇಲ್ಲೆಲ್ಲ ಒಂದ್ ಸ್ವಲ್ಪ ಖಾರನೇ ಕಾಣ್ತಾ ಇರುತ್ತೆ. ಉಪ್ಪು ಕಮ್ಮಿ ಇರ್ಬೋದು, ಉಪ್ಪು ಕಡಿಮೆ ಇರ್ಬೋದು. ಒಂದಿಲ್ಲ ಒಂದ್ ಕಡೆ ಒಂದಿನ ಕಡಿಮೆ ಆಯ್ತೇನೋ ಅನ್ನಿಸ್ತಾ ಇರುತ್ತೆ. ಪ್ರಾಬಬ್ಲಿ ಉಪ್ಪು ಕಮ್ಮಿ ಇರ್ಬೋದು, ಯಾಕೆಂದ್ರೆ ಖಾರ ಬಂತು ನಿಮಗೆ ಅಂತಂದ್ರೆ ಉಪ್ಪು ಸರಿಯಾಗಿ ಚೂರು ಉಪ್ಪು ಹಾಕೋಬಹುದು. ಓಕೆ, ಸ್ವಲ್ಪ ಹುಳಿ ಹಾಕೋಬಹುದು ಬೇಕಾದ್ರೆ. ಸ್ವಲ್ಪ ಹುಳಿ ಹಾಕ್ಬೋದು, ಅವಾಗ ಆಗುತ್ತೆ. ಸ್ವಲ್ಪ ಹುಳಿ ಬೇಕಾಗುತ್ತೆ. ಇದು ಸ್ವಲ್ಪ ಹುಳಿ ಹಾಕಿದ್ರೆ ಓಕೆ, ಅದ್ಭುತವಾಗುತ್ತೆ. ಏನ್ ಪ್ರಾಬ್ಲಮ್ ಇಲ್ಲ. ತುಂಬಾ ಚೆನ್ನಾಗಿದೆ. ಈ ಗೊಜ್ಜನ್ನು ಮಾಡ್ಕೋಬಹುದು ಅನ್ನೋ ತೋರಿಸ್ಬಿಟ್ಟಿದ್ದೀರಾ. ಬೆಣ್ಣೆ, ಎಣ್ಣೆ, ತುಪ್ಪಗಳ ಉಪಯೋಗಗಳಿಲ್ಲದೆ ಮೊಸರು ಹಾಕು, ಅದ್ರ ಮೇಲೆ ತುಪ್ಪ ಹಾಕು, 1-2 ಸ್ಪೂನ್ ತುಪ್ಪ ಹಾಕಿ, ಅದೆಲ್ಲ ನೋಡಿ ಸಾಕಾಗಿರೋರಿಗೆ ಇದೆಲ್ಲೋ ಒಂದ್ ಕಡೆ ಓಕೆ ಹಿಂಗೂ ಮಾಡ್ಕೋಬಹುದಲ್ವಾ ಅಂತ ಒಂದು ಹೊಸ ಯೋಚನೆಗಳು ಕೊಡ್ತಾ ಇದ್ದೀನಿ ನಿಮ್ಗೆ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬಂದಿದ್ದೇನೆ. ನಮಸ್ಕಾರ. ತಮ್ಮ ಹೆಸರು ಗೊತ್ತಾಗಿಲ್ಲ? ಜ್ಯೋತಿ ಅಂತ. ಜ್ಯೋತಿ ಅವರೇ ಎಲ್ಲಿಂದ? ಶಂಕರ್ ಮಠ. ಏನ್ ಮಾಡ್ಕೊಂಡಿದ್ರ ಜ್ಯೋತಿ ಅವರೇ? ನಾನು ಸ್ಕೂಲಲ್ಲಿ ಟೀಚರ್ ಆಗಿದ್ದೆ. ಓಕೆ ಜ್ಯೋತಿ ಅವರೇ, ಅಂತೂ ಟೀಚರ್ ಬಂದಿದ್ದಾರೆ ನಮ್ಮ ಕಾರ್ಯಕ್ರಮಕ್ಕೆ. ಎಲ್ಲೊಂದ್ ಕಡೆ ನಮ್ಗೆ ಖುಷಿ. ಏನ್ ಮಾಡ್ತಾ ಇದೀರಾ ಇವತ್ತು? ಚಿಕನ್ ಬ್ರೆಡ್ ರೋಲ್ ಮಾಡಿ. ಚಿಕನ್ ಬ್ರೆಡ್ ರೋಲ್ ಅದು ಮಾಡಕ್ಕೆ ಏನೇನು ತಂದಿದ್ದೀರಾ? ಚಿಕನ್ ಬ್ರೆಡ್ ರೋಲ್ ಬೇಕಾಗುವ ಸಾಮಗ್ರಿಗಳು: ಬೋನ್ಲೆಸ್ ಚಿಕನ್, ಬ್ರೆಡ್, ಕ್ಯಾರೆಟ್, ದಪ್ಪ ಮೆಣಸಿನಕಾಯಿ, ಎಲೆಕೋಸು, ಚೀಸ್, ಕಾಳು ಮೆಣಸಿನ ಪುಡಿ, ಉಪ್ಪು, ಎಣ್ಣೆ. ಶುರು ಮಾಡಕ್ ಫಸ್ಟ್ ಏನ್ ಕೊಡ್ಲಿ ನಿಮ್ಗೆ? ನನಗೆ ಒಂದು ಆಯಿಲ್, ಕಡಾಯಲ್ಲಿ ಆಯಿಲ್ ಒಂದು ಬೌಲ್ ಕೊಡಿ ಸರ್. ಮಿಕ್ಸಿಂಗ್ ಬೌಲ್ ನೀರು ಬೇಕು. ನೀರಾ? ಮಿಕ್ಸಿಂಗ್ ಬೌಲ್ ಬೇಕು, ಒಂದು ನೀರಿರೋ ಬೌಲ್ ಬೇಕು. ಓಕೆ, ಬ್ರೆಡ್ ರೋಲ್ ಮಾಡ್ತಾ ಇದ್ದೀರಾ? ಬ್ರೆಡ್ ರೋಲ್ ಮಾಡ್ತೀವಿ. ಇದೆಲ್ಲ ತರಕಾರಿ ಎಲ್ಲ ಬೇಯಿಸ್ಕೋಬೇಕಾ? ಇಲ್ಲ ಸರ್, ಏನು ಬೇಯಿಸ್ಕೊಳ್ಳಂಗಿಲ್ವಾ? ಏನಿಲ್ಲ, ಹಾಗೆ ಕಾಯಿಸ್ಕೊಳ್ಳೋಣ. ಫಸ್ಟ್ ಎಣ್ಣೆ ಇಟ್ಬಿಡೋಣ ಅಲ್ವಾ? ಎಣ್ಣೆ ಸ್ಲೋಲಿ ಇಟ್ಬಿಡಿ. ಒಂದು ನಿಮಿಷ ತಾಳಿ. ಎಣ್ಣೆ ಇಟ್ಟು ಎಷ್ಟು ವರ್ಷ ಆಯ್ತು ಕೆಲ್ಸಕ್ಕೆ ಸೇರಿ ನೀವು ಜ್ಯೋತಿ ಅವರು? 11 ವರ್ಷ ಆಯ್ತು. ಅಬ್ಬಾ. ಎಷ್ಟು ಜನ ಮಕ್ಕಳು? 2. ಯಜಮಾನ್ ಹೆಸರೇನು? ದೇವರಾಜ್. ಇದು ಕ್ಯಾಬೇಜ್ ಹಾಕ್ತಾ ಇದೀನಿ ಸರ್. ಆಮೇಲೆ ನೆಕ್ಸ್ಟ್ ಕ್ಯಾರೆಟ್ ಹಾಕೊಂತಾ ಇದೀನಿ. ಓಕೆ, ಆಮೇಲೆ ಚಿಕನ್ ಹಾಕೊಂತಾ ಇದೀನಿ. ಚಿಕನ್ ಹಂಗೆ ಕತ್ತರಿಸ್ಬಿಟ್ಟಿದ್ದೀರಾ, ಅದು ಗೊತ್ತೇ ಆಗ್ತಾ ನೋಡ್ರಿ. ಕ್ಯಾರೆಟ್ ತರನೇ ಆಗ್ಬಿಟ್ಟಿದೆ ಅದನ್ನು. ಓಕೆ, ಕ್ಯಾಪ್ಸಿಕಮ್ ಹಾಕೊಂತಾ ಇದೀನಿ. ಕ್ಯಾಪ್ಸಿಕಮ್. ಓಕೆ, ಚೀಸ್ ಹಾಕ್ಬೇಕಾ? ಮಿಕ್ಸ್ ಮಾಡ್ಕೊಳಕಾ? ಎಸ್ ಸರ್, ಮಾಡ್ಕೊಳ್ಳಿ ಮೇಡಮ್. ನೀವೇ ಕಂಡಿಡಿದಂತ ರೆಸಿಪಿನಾ ಜ್ಯೋತಿ ಅವರೇ? ಇದು ನಮ್ಮ ಮನೆಯವ್ರ ಕಜಿನ್ ಹೇಳ್ಕೊಟ್ರು ಸರ್ ನನಗೆ. ಹೌದಾ? ಓಕೆ, ಮೊದಲೊಂದ್ಸರಿ ಮಾಡಿದ್ರಾ? ಮಾಡಿ ಎಷ್ಟೋ ಸಲ ಮಾಡಿದ್ದೀರಾ? ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತಾ? ಉಪ್ಪು, ಸಾಲ್ಟ್ ಹಾಕ್ತಾ ಇದೀನಿ ಸರ್. ಓಕೆ, ಸ್ವಲ್ಪ ಪೆಪ್ಪರ್ ಹಾಕೊಳ್ತಾ ಇದೀನಿ. ಓಕೆ, ಇದೆಲ್ಲ ಈಗ ಮಿಕ್ಸ್ ಮಾಡ್ಕೊಳ್ಳಿ. ಮಾಡಿ ಮೇಡಮ್. ಅಂದ್ರೆ ಎಲ್ಲ ಹಸಿ ತರಕಾರಿ, ಹಸಿ ಮಾಂಸನೇ ಹಾಕಿದೀವಿ ನಾವು. ಎಲ್ಲ ಹಸಿ, ಏನು ಬೇಯಿಸಿಲ್ಲ? ಏನು ಬೇಯಿಸಲ್ಲ. ಬೇಯದು ಯಾವಾಗಿದು? ಅದು ಆಯಿಲ್ ಅಲ್ಲೇ, ಎಣ್ಣೆಲಿ ಬೇಯ್ತಾ? ಓಹೋ, ಬೇಯುತ್ತೆ ಸರ್. ಎಲ್ಲ ಅದಕ್ಕೆ ಚಿಕ್ಕದಾಗಿ ಮಾಡ್ಕೊಳ್ಳಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಜ್ಯೋತಿ ಟೀಚರ್ ಅವರು ಬಂದಿದ್ದಾರೆ. ಜ್ಯೋತಿ ಟೀಚರ್ ಅದ್ಭುತವಾಗಿರುವಂತ ಬ್ರೆಡ್ ಚಿಕನ್ ರೋಲ್ ಅನ್ನ ಮಾಡ್ತಾ ಇದ್ದಾರೆ. ನೀರಲ್ಲಿ ನೆನೆಸ್ತೀರಾ? ಬ್ರೆಡ್ ನ ನೀರಲ್ಲಿ ನೆನೆಸ್ತೀನಿ. ನೆನೆಸಿ 1 2 3. ಈಗ ಬ್ರೆಡ್ ಒಳಗೆ ಇದನ್ನ ಇಟ್ಬಿಟ್ಟು ಇಡಿ ಮೇಡಮ್, ಹಾಗೆ ರೋಲ್. ಬಿಟ್ಬಿಡ್ತೀರಾ? ರೆಡಿ ಮಾಡ್ಕೊಡ್ತೀನಿ. ರೆಡಿ ಮಾಡ್ಕೊಂಡು ಒಟ್ಟಿಗೆ ಬಿಡ್ತೀರಾ?
ಬ್ರೆಡ್ ನ ನೆನೆಸ್ತಾ ಅದ್ರೊಳಗೆ ಹಾಕ್ತಾ ಬಟ್ ಇದು ಬೇಯ್ಬೇಕು, ಅದೇ ಇಂಪಾರ್ಟೆಂಟ್ ಅಲ್ವಾ ಇರೋದು? ಒಳಗಡೆ ಬೇಯ್ಬೇಕು, ಬೆಂದೋಗ್ಬಿಡ್ತಾ? ಓಕೆ ರೆಡಿ. ಕಡಿಮೆನೆ ಮಾಡಿದ್ದೀನಿ, ಆಮೇಲೆ ಜಾಸ್ತಿ ಮಾಡೋಣ. ಜಾಸ್ತಿ ಮಾಡ್ತೀನಿ. ಓಕೆ, ಇದ್ರೊಳಗೆ ವಿಶೇಷ ಏನಂದ್ರೆ ಚಿಕನ್ನು ಮತ್ತೆ ತರಕಾರಿನ ಮಿಕ್ಸ್ ಮಾಡಿ ಹಾಕಿದೀವಿ. ಅದನ್ನ ಬ್ರೆಡ್ ನ ಸ್ವಲ್ಪ ನೀರಲ್ಲಿ ನೆನೆಸಿ ಅದ್ರೊಳಗೆ ರೌಂಡ್ ಅಪ್ ಮಾಡಿ ಇದನ್ನ ಹಾಕಿದೀವಿ. ಬ್ರೆಡ್ ಮೆತ್ತಿರ್ಬೇಕಾ ನಿಮ್ಗೆ? ಬ್ರೆಡ್ ಯಾವಾಗಲೂ ಸಾಫ್ಟ್ ಫ್ರೆಶ್ ಬ್ರೆಡ್. ನಾವು ನೀರಿಗೆ ಹಾಕ್ತೀವಲ್ಲ ಬ್ರೆಡ್ ನ, ನೀರಿಗೆ ಹಾಕೋದು ಬಿಟ್ಕೊಂಡ್ಬಿಡುತ್ತಲ್ಲ. ಇದೇನು ಇದು ಮಾಡ್ಬೇಕು ಅಂತ ಐಡಿಯಾ ಬಂತು ನಿಮ್ಗೆ? ಚೆನ್ನಾಗಿರುತ್ತೆ, ಮಕ್ಕಳು ಇಷ್ಟವಾಗಿ ತಿಂತಾರೆ. ಇದೆಲ್ಲ ಮಾಡ್ತಾರೆ ಸಾಯಂಕಾಲ ಸ್ನಾಕ್ಸ್ ಇವೆಲ್ಲ ಕೊಟ್ರೆ ಇಷ್ಟವಾಗಿ. ಫುಲ್ ಬ್ರೌನ್ ಆಗುತ್ತಾ? ಸ್ವಲ್ಪ ಫುಲ್ ಬ್ರೌನ್ ಆದ್ರೆ ಒಳಗಡೆ ಬೆಂದಿರುತ್ತೆ ಅಂತ. ಕಲರ್ ಆಗಿದೆ ಅನ್ಕೊಂಡಿದ್ದೀನಿ, ತೆಗೆಯೋಣ. ಚೂರಾಗಿ ಬ್ರೆಡ್ ಚೆನ್ನಾಗಿದ್ರೆ ಚೆನ್ನಾಗಿ ನೀಟಾಗಿ ಬರುತ್ತೆ. ಬ್ರೆಡ್ ಇದ್ದು ಮೆತ್ತಿಗಿದ್ದು ನೀರಲ್ಲಿ ಹಾಕಿ ಮೆತ್ತಿಗೆ ಹಿಂಗಾಗುತ್ತೆ. ನಾವು ಸ್ವಲ್ಪ ಡ್ರೈ ಆಗಿರೋ ಬ್ರೆಡ್ ತಂದ್ರೆ ಅದು ಪುಡಿ ಪುಡಿ ಆಗ್ಬಿಡುತ್ತೆ, ನಾವೇನ್ ಮಾಡಿದ್ರು ಅಂಟಲ್ಲ. ಬೇಕರಿಲಿ ತಗೊಳ್ಳೋಂತ ಬ್ರೆಡ್ ತಗೊಂಡ್ ಮಾಡಿದ್ರೆ ಚೆನ್ನಾಗಿರುತ್ತೆ. ರೆಡಿಮೇಡ್ ಬ್ರೆಡ್ ತಗೊಂಡ್ರೆ ಅದು ಪುಡಿ ಪುಡಿ ಆಗುತ್ತೆ. ಯಾವ ತರ ಪ್ಯಾಕ್ ಮಾಡಿರ್ತಾರೆ, ನಾವು ತಂದು ಇಟ್ಕೊಂಡು ಮಾಡಿದ್ರೆ ಹಂಗಾಗುತ್ತೆ. ಓಕೆ, ತೆಗೆದ್ಬಿಡ ಮೇಡಮ್. ತಿನ್ನೋಡಿ ಚಿಕನ್ ಬ್ರೆಡ್ ರೋಲ್. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಜ್ಯೋತಿ ಅವರು ಬಂದಿದ್ದಾರೆ. ಅದ್ಭುತವಾಗಿರುವಂತ ಬ್ರೆಡ್ ರೋಲ್ ಅನ್ನ, ಚಿಕನ್ ಬ್ರೆಡ್ ರೋಲ್ ಅನ್ನ ಮಾಡಿ ನಮ್ಗೆ ಕೇಳ್ಕೊಟ್ಟಿದ್ದಾರೆ. ಮಾಡಿರುವಂತ ಕ್ರಮ, ಹಾಕಿದಂತ ವಸ್ತುಗಳನ್ನ ಏನಾದ್ರು ನೋಡಿಲ್ಲ ಅಂದ್ರೆ ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಚಿಕನ್ ಬ್ರೆಡ್ ರೋಲ್ ಮಾಡುವ ವಿಧಾನ: ಒಂದು ಬೌಲ್ಗೆ ಎಲೆಕೋಸು, ಕ್ಯಾರೆಟ್, ಚಿಕನ್, ದಪ್ಪ ಮೆಣಸಿನಕಾಯಿ, ಚೀಸ್, ಉಪ್ಪು, ಕಾಳು ಮೆಣಸಿನ ಪುಡಿ ಹಾಕಿ ಮಿಕ್ಸ್ ಮಾಡಿ ನೀರಿನಲ್ಲಿ ಬ್ರೆಡ್ ಅನ್ನು ಅದ್ದಿ ಇದರಲ್ಲಿ ಚಿಕನ್ ಮಿಶ್ರಣ ಇಟ್ಟು ರೋಲ್ ಮಾಡಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಈಗ ಚಿಕನ್ ಬ್ರೆಡ್ ರೋಲ್ ಸವಿಯಲು ಸಿದ್ಧ. ಓಕೆ ಟೀಚರ್, ಟೇಸ್ಟ್ ಮಾಡ ಅಂತೀರಾ? ಒಳಗಡೆ ಎಲ್ಲ ಬಂದಿರುತ್ತಾ? ಗ್ಯಾರಂಟಿನಾ? ಗ್ಯಾರಂಟಿ. ಓಕೆ, ಇಷ್ಟೊಂದು ಗ್ಯಾರಂಟಿ ಕೊಟ್ಮೇಲೆ ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ. ಚೀಸ್ ಹಾಕಿರೋದು ಮೆಲ್ಟ್ ಆಗ್ಬಿಟ್ಟಿದೆ. ಓಕೆ ಓಕೆ, ಹಿಂಗ್ ಮಾಡಿದೀರಾ? ಚೆನ್ನಾಗಿದೆ. ತರಕಾರಿನೂ ಬೆಂದಿದೆ, ಚಿಕನ್ ಬೆಂದಿದೆ. ತುಂಬಾ ಚೆನ್ನಾಗಿದೆ. ನಿಮ್ಗೆ ಅಲ್ಲಿ ಎಕ್ಸ್ಟ್ರಾ ಟೇಸ್ಟ್ ಕೊಡ್ತಾ ಇರೋದೇನೆ ಆ ಚೀಸು. ಆ ಚೀಸಿಂದಾನೆ ಇದು ತುಂಬಾ ಸಖತ್ತಾಗಿದೆ, ಅದ್ಭುತ. ಓಕೆ, ನಮ್ಮ ಕಾರ್ಯಕ್ರಮಕ್ಕೆ ಒಳ್ಳೆಯದೊಂದು ಮಕ್ಕಳಿಗೆ ಇಷ್ಟ ಆಗುವಂಥದ್ದು, ಎಲ್ರಿಗೂ ಇಷ್ಟ ಆಗುತ್ತೆ. ತುಂಬಾ ಸಖತ್ತಾಗಿದೆ, ತುಂಬಾ ಈಸಿ ಆಗಿದೆ, ಮಾಡ್ಕೋಬಹುದು. ಜ್ಯೋತಿ ಟೀಚರ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಅದ್ಭುತವಾಗಿರೋದನ್ನ ತೋರಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಥ್ಯಾಂಕ್ ಯು. ಜೊತೆಗೆ ನೋಡಿ, ವಿದ್ಯೆ ಹೇಳ್ಕೊಡೋರಿಗೆಲ್ಲ ಗಣೇಶನೇ ಬರೋದು, ದುಡ್ಡಿರೋರಿಗೆಲ್ಲ ಲಕ್ಷ್ಮಿನೇ ಹೋಗುತ್ತೆ. ಓಕೆ, ಮುಳಿಯಾ ಜ್ಯುವೆಲರ್ಸ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಹುಮಾನಗಳನ್ನ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಟೀಚರ್, ಥ್ಯಾಂಕ್ ಯು. ಜೊತೆಗೆ 1000 ರೂಪಾಯಿ ಗಿಫ್ಟ್ ವೋಚರ್ನ ಕೊಡ್ತಾರೆ. ಥ್ಯಾಂಕ್ ಯು. ಜೊತೆಗೆ ಇಬ್ರು ಮಕ್ಕಳಿಗೆ, ಯಜಮಾನರಿಗೆ ಬರೀ ಕೈಲೋದ್ರೆ ಚೆನ್ನಾಗಿರಲ್ಲ, ಯೂನಿಬಿಕ್ ಕುಕ್ಕೀಸ್ ಅವರು ಕುಕ್ಕೀಸ್ ನ ಕೊಡ್ತಾ ಇದಾರೆ. ಕುಕ್ಕೀಸ್ ನ ತಗೊಂಡು ಮನೆಗೆ ಹೋಗಿ. ಥ್ಯಾಂಕ್ ಯು ಟೀಚರ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಬನ್ನಿ 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 ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಟೇಸ್ಟ್ ಮೈ ಬೆಸ್ಟ್ ಎವರೆಸ್ಟ್ ಒಗ್ಗರಣೆ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯೂನಿಬಿಕ್ ಕುಕೀಸ್. ಸುಚಿತ್ರಾ, ಏನ್ರಿ ಇದು? ಯೂನಿಬಿಕ್ ಕುಕೀಸ್ ನ ಯೂಸ್ ಮಾಡ್ಕೊಂಡು ಚಾಕೋ ಬಿಸ್ಕೆಟ್ ಬಾಲ್ಸ್ ಮಾಡ್ತೀವಿ. ಓಹೋ, ಅದ್ಭುತ ಅದ್ಭುತ. ನೀವು ಒಂಥರ ಅದ್ಭುತ ಬಿಡ್ರಿ ಬಿಡ್ರಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಸುಚಿತ್ ಅವರು ಬಂದಿದ್ದಾರೆ, ಫಟಾಫಟ್ ರೌಂಡ್ ಬಂದಿದ್ದಾರೆ. ಆಗಲೇ ಬಂದು ಒಳ್ಳೆ ಬಿರಿಯಾನಿ ಕೊಟ್ಟವರು. ಎಷ್ಟು ಸಖತ್ತಾಗಿದೆ ಆ ಬಿರಿಯಾನಿ ಅಂತ ಹೇಳಿದ್ರೆ, ನನ್ಕೊಂಡು ಮಲ್ಕೊಂಡಿರೋದು ಮಜಾನೇ ಬೇರೆ. ತುಂಬಾ ಸಖತ್ತಾಗಿ ಮಾಡಿದ್ರು. ಈಗ ನೋಡಿದ್ರೆ ಏನೋ ಬಿಸ್ಕೆಟ್ ಪ್ಯಾಕೆಟ್ ಇಟ್ಕೊಂಡು ಕುಕೀಸ್ ಪ್ಯಾಕೆಟ್ ಇಟ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಓಕೆ, ಏನ್ ಮಾಡ್ತಾ ಇದ್ದೀರಾ ಸುಚಿತ್ ಅವ್ರಿಗೆ? ಯೂನಿಬಿಕ್ ಕುಕೀಸ್ ನ, ಚಾಕೋ ಚಿಪ್ ಕುಕೀಸ್ ನ ಯೂಸ್ ಮಾಡ್ತೀನಿ ಇಲ್ಲಿ. ಅದನ್ನ ಯೂಸ್ ಮಾಡ್ಕೊಂಡು ಚಾಕೋ ಬಿಸ್ಕೆಟ್ ಬಾಲ್ಸ್ ಮಾಡ್ತಾ ಇದ್ದೀನಿ. ಚಾಕೋ ಬಿಸ್ಕೆಟ್ ಬಾಲ್ ಮಾಡಕ್ಕೆ ಏನೇನ್ ತಂದಿದ್ರೆ ಹೇಳಿ? ಯೂನಿಬಿಕ್ ಚಾಕೋ ಕುಕೀಸ್ ಬಾಲ್ ಬೇಕಾಗುವ ಸಾಮಗ್ರಿಗಳು: ಯೂನಿಬಿಕ್ ಕುಕೀಸ್,
ಸಕ್ಕರೆ ಪುಡಿ, ಬೆಣ್ಣೆ, ವೆನಿಲಾ ಎಸೆನ್ಸ್, ಕಂಡೆನ್ಸ್ಡ್ ಮಿಲ್ಕ್, ಒಣ ಕೊಬ್ಬರಿ ತುರಿ. ಗ್ರೈಂಡ್ ಮಾಡ್ಕೋತೀನಿ ಫಸ್ಟ್. ಮಾಡ್ಕೊಳ್ಳಿ. ಪೌಡರ್ ಮಾಡ್ಕೋತೀನಿ. ಇಲ್ಲೇನಾದ್ರು ಇಡ್ಬೇಕಾ? ಇಲ್ಲೇನಾದ್ರು ಇಡ್ಬೇಕಾ? ಏನಿಲ್ಲ, ಒಲೆನೇ ಎಣಿಸ್ಬೇಡಿ. ಒಲೆನೇ ಬೇಡವಾ? ಎಲ್ಲ ಮಿಕ್ಸಿಗೆ ಅಷ್ಟೇ ಇದೆ. ಓಕೆ ಮೇಡಮ್. ಓಕೆ, ಏನದು ಕುಕೀಸಾ? ಚಾಕೋನಟ್ ಕುಕೀಸ್ ಇದೆ. ಚಾಕೋನಟ್ ಕುಕೀಸ್ ಏನ್ ಮಾಡ್ತೀರಾ ಅದನ್ನ? ಪೌಡರ್ ಮಾಡ್ಕೋತೀನಿ. ಓಹೋ, ಓಕೆ ಓಕೆ. ಎಷ್ಟು ಪ್ಯಾಕೆಟ್ ಪೂರ್ತಿ ಹಾಕೊಂಡ್ಬಿಡ್ತೀರಾ? 100 ಗ್ರಾಮ್ಸ್ ಅಷ್ಟು ಬರುತ್ತೆ, 7ರಿಂದ 8 ಬಿಸ್ಕೆಟ್. ಓಕೆ. ಚಾಕೋನಟ್ ಕುಕೀಸ್ ಇದೆ, ಬಟರ್ ಕುಕೀಸ್ ಇದೆ, ಪಿಸ್ತಾ ಕುಕೀಸ್ ಇದೆ, ಬಾದಾಮ್ ಕುಕೀಸ್ ಇದೆ, ಖಾರಾ ಕುಕೀಸ್ ಇದೆ, ಜೀರಾ ಕುಕೀಸ್ ಇದೆ. ಯುನಿಬಿಕ್ ಅವ್ರು ಗೊತ್ತಾ ನಿಮ್ಗೆ? ಇದು ಚಾಕೋ ಚಿಪ್ ಕುಕೀಸ್, ಅದೊಂದು ಸ್ವಲ್ಪ ಹಾಕೋಣ. ಓಕೆ, ಎರಡು ಮಿಕ್ಸ್ ಮಾಡಿ ಚೆನ್ನಾಗಿರುತ್ತೆ. ಯಾವ ಕುಕೀಸ್ ಹಾಕಿದ್ರು ಅದ್ಭುತವಾಗಿರುತ್ತೆ. ಮಾಡಿ ವೆರಿ ಗುಡ್. ಇಷ್ಟು ಹಾಕಿ ಪೌಡರ್ ಮಾಡ್ಕೊಳ್ಳಿ. ಪೌಡರ್ ಮಾಡಿದಂತದ ಕುಕೀಸ್ನ ಹಾಕ್ತಾ ಇದ್ದೇನೆ. ಓಕೆ, ಸಾಕೆ ಮೇಡಮ್ ಅಷ್ಟೇನೆ? ಸಾಕು. 2 ಪ್ಯಾಕೆಟ್ ಬಿಸ್ಕೆಟ್ ಕೊಡ್ಲಾ? ಇಲ್ಲ ಬೇಡ, ಸಾಕು. ಆಮೇಲೆ ಕೋಕೋನಟ್ ಪೌಡರ್ ಇದು. ಓಕೆ, 1-2 ಸ್ಪೂನು. ಕೋಕೋನಟ್ ಪೌಡರ್. ಹೌದು, ಸ್ಮಾಲ್ ಟೀ ಸ್ಪೂನ್ ಅಷ್ಟು ಕೋಕೋ ಪೌಡರ್. ಪೌಡರು, ಕೋಕೋನಟ್ ಪೌಡರ್, ತೆಂಗಿನಕಾಯಿ ತುರಿ, ಕೊಬ್ಬರಿ ತುರಿ. ಕೊಬ್ಬರಿ ತುರಿ. ಓಕೆ ಓಕೆ ಓಕೆ. ಜಾಸ್ತಿ ಕೋಕೋ ಪೌಡರ್ ಬೇಡ, ಸ್ಮಾಲ್ ಟೀ ಸ್ಪೂನ್ ಅಷ್ಟು. ಶುಗರ್ ಪೌಡರ್ ಇದು. ಓಕೆ, ಹಾಕಿ ಮೇಡಮ್. ಶುಗರ್ ಪೌಡರಾ? ಓಕೆ, 2 ಸ್ಪೂನು. ಆಮೇಲೆ ಸ್ವಲ್ಪ ಬಟರ್ ಹಾಕೊಂಡು. ಓಹೋ, ಇವೆಲ್ಲ ಹಾಕಿ ತಿನ್ನಿಸ್ಬಿಡ್ತೀರಾ? ಬೇರೆ ತಿನ್ನಕ್ ಮನ್ಸೇ ಬರಲ್ಲ ನಮ್ಗೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಾಡ್ಕೊಳ್ಳಿ. ಆಮೇಲೆ ಏನದು? ವೆನಿಲಾ ಎಸೆನ್ಸ್ ಇದು ಬೇಕಾದಕ್ಕೆ. ಬೇಕು. ನಾವು ಅದನ್ನ ಕೇಕ್ ಯೂಸ್ ಮಾಡ್ಬೇಕಂದ್ರೆ ಐಸ್ ಕ್ರೀಮ್ ಯೂಸ್ ಮಾಡ್ತೀವಿ. ಅದೇ ಅಲ್ಲ ವೆನಿಲಾ ಎಸೆನ್ಸ್? ಹೌದು, ಅದೇ ವೆನಿಲಾ ಎಸೆನ್ಸ್. ಓಕೆ. ಏನಂದ್ರೆ ಒಳ್ಳೆ ಫ್ಲೇವರ್ ಕೊಡುತ್ತೆ ನಮಗೆ. ಆಯಿಲ್ ಹಾಕೊಂಡ ತಕ್ಷಣ ಓಹೋ ಇದೇನೋ ಚೆನ್ನಾಗಿದೆ ಅಂತ ಅನ್ಸುತ್ತಲ್ಲ ಅವೆಲ್ಲ. ಕಂಡೆನ್ಸ್ ಮಿಲ್ಕ್ ಜಾಸ್ತಿ ಹಾಕೋಬಾರ್ದು, ತೆಳುವಾಗ್ಬಿಡುತ್ತೆ. ಓಕೆ, ಇದು ಸ್ವಲ್ಪ ಎಕ್ಸ್ಟ್ರಾ. ನೀವೆಲ್ಲ ಏನ್ ಮಾಡ್ತಾ ಇದ್ದೀರಾ ಗೊತ್ತಾ? ಈ ನಮ್ಮ ಕುಕ್ಕೀಸ್ಗೆ ಏನೇನು ಎಕ್ಸ್ಟ್ರಾ ಬೇಕೋ ಅದೆಲ್ಲ ಹಾಕಿ ಕೊಡ್ತಾ ಇದ್ದೀರಾ. ಸ್ವಲ್ಪ ಬಟರ್ ಹಾಕ್ತೀನಿ. ಓಕೆ, ಸ್ವಲ್ಪ ಗ್ಲೇಸ್ ಹಾಕೊಳ್ಳಿ. ಸ್ವಲ್ಪ ಕೈನ ಗ್ರೀಸ್ ಮಾಡಿಕೊಂಡು ಬಾಲ್ಸ್ ಮಾಡ್ಕೊಳ್ಳೋಣ. ಮಾಡಿ ಮಾಡಿ ಮೇಡಮ್. ಇವಾಗ ಬೇಕಾದ್ರೆ ಜೇನುತುಪ್ಪ ಹಾಕೋಬಹುದು. ಈ ಕಡೆ ಬೇಡ, ಅದು ಅಷ್ಟೊಂದಿಲ್ಲ. ಯುನಿಬಿಕ್ ಚಾಕೋ ಕುಕಿ ಬಾಲ್ಸ್. ಏನ್ರಿ ಕಲರ್ಫುಲ್ ಆಗಿ ಮಾಡ್ಬಿಟ್ಟಿದ್ದೀರಾ ಸುಚಿತ್ರಾ? ಡಿಸೈನ್ ಸಖತ್ತಾಗಿದ್ದೀರಿ. ಕಲರ್ ಏನೋ ಹಾಕಿ ನಮ್ಮ ಕೇಕ್ ಶಾಪ್ಗಳಲ್ಲಿ ಇಟ್ಟಿರ್ತಾರೆ. ಅದು ಈ ಮಾಲ್ಗಳು ಇರ್ತಕ್ಕಂಥ ಕೇಕ್ ಶಾಪ್ಗಳಲ್ಲಿ ಬರೀ ಈ ತರದೇನೆ. ಅದ್ ಹೆಸರು ಹೇಳಕ್ ಬರಲ್ಲ, ನಾ ಮಾಡ್ಕೊಳಕ್ ಬರಲ್ಲ. ನೋಡ್ತಾರೆ ಅದನ್ನ ಕುಡಿ ಅನ್ನೋದು. ಅದು ಸರಿಯಾಗಿ ಹಾಕಿರ್ತಾರೆ 99, 89, 79 ಅಂತ. ಓಕೆ, ತುಂಬಾ ಸಖತ್ತಾಗಿ ಮಾಡಿದೀರಾ. ಇದರಲ್ಲಿ ವಿಶೇಷ ಏನು ಅಂತ ನೀವು ತಿಳ್ಕೋಬೇಕು ಅಂದ್ರೆ ನಮ್ಮ ಯುನಿಬಿಕ್ ಕುಕ್ಕೀಸ್ ಇಂದ ಮಾಡಿರುವಂತದ್ದು. ಇದು ಕುಕ್ಕೀಸ್ ಇಂದ ಏನ್ ಬೇಕಾದ್ರೂ ಮಾಡಬಹುದು. ನಾವು ಕೇಕ್ ನ ತೋರಿಸ್ತಾ ಇದೀವಿ, ಈ ತರ ಚಾಕೋ ಬಾಲ್ಸ್ ನ ತೋರಿಸ್ತಾ ಇದೀವಿ. ಅದರೊಳಗೆ ವಿಶೇಷತೆನ ಕಂಡಿಡಿದು ಸುಚಿತಾ ಅವ್ರು ಮಾಡ್ಕೊಟ್ಟಿದ್ದಾರೆ. ಏನೇವು ಇದನ್ನ ಯಾವ ರೀತಿ ಮಾಡಿದ್ರು ನೀವು ನಿಮ್ಮ ಮಕ್ಳಿಗೆ ಮಾಡ್ಕೊಡ್ಬೋದಲ್ವಾ ಅಂತ ಯೋಚನೆ ಇದ್ರೆ ಮತ್ತೊಮ್ಮೆ ತೋರಿಸ್ತಾ ಇದೀನಿ, ನೋಡ್ಕೊಳ್ಳಿ. ಯುನಿಬಿಕ್ ಚಾಕೋ ಕುಕೀಸ್ ಬಾಲ್ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಕುಕೀಸ್ ಹಾಕಿ ಪುಡಿ ಮಾಡಿ ಒಂದು ಬೌಲ್ಗೆ ಹಾಕಿ ಇದಕ್ಕೆ ಒಣ ಕೊಬ್ಬರಿ ಪುಡಿ, ಸಕ್ಕರೆ ಪುಡಿ, ಬೆಣ್ಣೆ, ವೆನಿಲಾ ಎಸೆನ್ಸ್, ಕಂಡೆನ್ಸ್ಡ್ ಮಿಲ್ಕ್ ಹಾಕಿ ಮಿಕ್ಸ್ ಮಾಡಿ ಉಂಡೆಗಳನ್ನಾಗಿ ಮಾಡಿ ಪೇಪರ್ ಕಪ್ ನಲ್ಲಿ ಇಡಿ. ಈಗ ಯುನಿಬಿಕ್ ಚಾಕೋ ಕುಕೀಸ್ ಬಾಲ್ ರೆಡಿ ಟು ಟೇಸ್ಟ್. ಓಕೆ, ಸುಚಿತಾ ಸ್ಪೂನ್ ಅಲ್ಲಿ ತಿನ್ನೋದಾ ಬಾಯಲ್ಲಿ ಹಂಗೆ ಹಾಕೊಳ್ಳೋದಾ? ಹೇಗೆ ಬೇಕಾದ್ರೂ ತಿನ್ಬೋದು, ಹಾಗೆ ಒಂದು ತಗೊಂಡ್ತೀನಿ. ಅದೇನೋ ಮ್ಯಾಜಿಕ್ ಮಾಡಿ ಸ್ವಲ್ಪ ಏನೋ ಚೆನ್ನಾಗಿ ಮಾಡ್ಬಿಡ್ತೀವಿ ನೀವು.
ಮಕ್ಕಳಿಗೆ ಮಾಡ್ಕೊಟ್ಬಿಟ್ರೆ ಟೇಸ್ಟ್ ಒಬ್ಬೊಬ್ಬರೇ ತಿನ್ಬಿಡ್ತಾರ್ರಿ. ತುಂಬಾ ಸಕ್ಕತ್ತಾಗಿದೆ. ಬೇಡವೇ ತುಂಬಾ ಚೆನ್ನಾಗಿದೆ. ಮಾತಾಡಂಗಿಲ್ಲ, ಹೊಸ ಹೊಸ ಅನ್ವೇಷಣೆಗಳನ್ನ ಮಾಡ್ತಾ ಇದ್ದೀರಾ, ಹೊಸ ಹೊಸ ರುಚಿಗಳನ್ನ ನಮ್ಗೆಲ್ಲ ತೋರಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಬಹಳ ಕಷ್ಟಪಟ್ಟಿದ್ದೀರಾ. ಥ್ಯಾಂಕ್ ಯು ಮೇಡಮ್. ಕಲರ್ಫುಲ್ಲು ಪಾಲ್ ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ಹೇಳಿದ್ರ ಚೂರ್ ತಿನ್ರಿ ಗೊತ್ತಾಗುತ್ತೆ, ಇನ್ನೊಂದು ತಿನ್ಬೇಕು ಅನ್ಸುತ್ತೆ. ಅದೇ ಮಕ್ಕಳಿಗೆ ಕೊಟ್ರೆ 5 ಖಾಲಿ ಮಾಡ್ಬಿಡ್ತಾರೆ. ಬಿಸ್ಕೆಟ್ನಲ್ಲಿ ಅಂದ್ರೆ ಕುಕ್ಕೀಸ್ನಲ್ಲಿ ಈ ತರ ಎಲ್ಲ ಹೊಸ ಹೊಸ ಐಟಮ್ಗಳನ್ನ ಮಾಡ್ಕೋಬಹುದು ಅಂತ ತೋರಿಸ್ಕೊಡ್ತಾ ಇದ್ದಾರೆ. ನೀವು ಇದ್ರ ಜೊತೆಗೆ ಗಡಿಯಾರ ಬೇರೆ ಹೇಳ್ತಾರೆ. ಮುರಳಿಯವರೇ, ಕಾರ್ಯಕ್ರಮ ಮುಗಿಸ್ಬೇಕು, ಸಮಯ ಆಯ್ತು. ನಮ್ಮನ್ನು ಕರ್ಸ್ಕೊಳ್ಳಿ, ಅಡುಗೆ ಮಾಡ್ತೀವಿ, ನಮಗೂ ಅಡುಗೆ ಮಾಡಕ್ ಬರುತ್ತೆ. ಅದು ಸ್ವಲ್ಪ ಎಲ್ಲೋ ಹೆದರಿಕೆ ನಿಮ್ಮನ್ನ ನೋಡಿದ್ರೆ ಅಂತ ನಾನು ಹೇಳ್ತೀನಿ. ನನ್ನ ನೋಡೋದು ಹೆದರಿಕೆ ಅಲ್ಲ ರೀ, ನೀವು ಅಡುಗೆ ಮಾಡೋದು ನಾನು ಹೆದರ್ದಿದ್ರೆ ಸಾಕು. ಖಂಡಿತವಾಗ್ಲೂ ಬನ್ನಿ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಿಮ್ಮನ್ನು ಕರ್ಸ್ಕೊಳ್ತೀವಿ, ನಿಮ್ಮ ಕೈ ರುಚಿ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ ಅಂತ ತಿಳಿಸಿ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ, ಅಲ್ಲಿ ತನಕ